ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾಕ್ಷ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮುಂದಿನ ನಮ್ಮ ಅತಿಥಿ ನಾವು ಯಾರ ಮಾತಾಡ್ಸಿಕೊಂಡಿದ್ದು ಹೇಳ್ರೆ ಶಿಖಿ ಭಟ್ ಹೇಳಿ ಇವರ ಹೆಸರು. ಇವರ ಹೆಸರೇ ಒಂದು ಎಂತ ಹೇಳುದು ಯುನಿಕ್ ಹೇಳಿ ನನಗನ್ಸಿತ್ತು, ಹೆಸರು ಕೇಳಿಯಪ್ಪಗಳೇ. ಹಾಗೆ ಇವು ಮಾಡುವಂತಹ ಕೆಲಸವು ಯುನಿಕ್ ಹೇಳಿ ಹೇಳಕ್ಕು. ಯಾವ ಕೆಲಸಪ್ಪ ಎಂತ ಮಾಡ್ತಾ ಇದ್ದವು ಇವು ಹೇಳ್ರೆ, ಆರ್ಕಿಟೆಕ್ಚರ್ ಕಲ್ತು ಈಗ ಮ್ಯೂರಲಿಸ್ಟ್ ಆಗಿ ಹಾಗೆ ಮಂಡಲ ಆರ್ಟಿನ ಮಾಡಿಕೊಂಡು ಎಲ್ಲ ಈ ಆರ್ಟಿಗೆ ಸಂಬಂಧಪಟ್ಟಂತದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿಕೊಂಡು ಇವರ ಒಂದು ಪ್ರೊಫೈಲಿನ ಬಿಲ್ಡ್ ಮಾಡ್ತಾ ಇದ್ದವು. ಈಗ ಈ ವಾಲ್ ಮ್ಯೂರಲ್ ಹೇಳ್ರೆ ಎಂತರ ಹೇಳ್ರೆ ಪುತ್ತೂರು ಲಿಪ್ಪಕ್ಕೆ ಖಂಡಿತ ನಮ್ಮ ಧನ್ವಂತರಿಂದ ಚೂರು ಎದುರು ಕಾನವ್ ಸ್ಕಿನ್ ಸ್ಪೆಷಲಿಸ್ಟ್ ನ ಹತ್ರ ಇಪ್ಪ ಬಿಲ್ಡಿಂಗ್ ಇಲ್ಲಿ ಒಂದು ಆರ್ಟ್ ವರ್ಕ್ ನೋಡಿದರೆ ಅದು ವಾಲ್ ಮ್ಯೂರಲ್ ಹೇಳ್ರೆ ವಾಲಿಲಿ ಮಾಡುವಂತಹ ಪೇಂಟಿಂಗ್ ಅದರ ಇವು ಮಾಡ್ತವು. ಸೊ ಖಂಡಿತ ಇದು ಸುಲಭದ ಕೆಲಸ ಅಲ್ಲ, ಹಾಗೆ ಸುಲಭದ ಜರ್ನಿ ಅಂತೂ ಅಲ್ಲ. ಈ ಜರ್ನಿ ಹೇಗಿದ್ದು ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರ ಅವರ ಹತ್ರ ತಿಳ್ಕೊಂಬ ಹೇಳಿ ಹೇಳ್ತಾ, ಶಿಖಿ ಭಟ್ ನಮಸ್ತೆ, ಹೇಗಿದ್ದಿ? ನಮಸ್ತೆ, ನಾನು ಹುಷಾರಿದ್ದೆ. ನೀನ್ ಹೇಗಿದ್ದಿ? ಹುಷಾರಿದ್ದೇನೆ. ಸೊ ಏನಾಗಿದೆ, ನಾನು ನಿಂಗಳ ಅದ್ರೆಲ್ಲ ಮಾತಾಡುವ ಮೊದಲು ಈ ಶಿಖಿ ಹೇಳುವ ಹೆಸರು ಇಷ್ಟು ಯೂನಿಕ್ ಇದ್ದು ಎಂತರ ಇದ್ರ ಅರ್ಥ, ಹಾಗೆ ಎಲ್ಲಿ ಈ ವರ್ಡ್ ಬಂತದ್ದು? ಸೊ ಅಪ್ಪ ಅಮ್ಮ ಮಡಗಿದ್ದವು. ಸೊ ನನ್ನ ಅಕ್ಕನ ಹೆಸರು ಶಿಲ್ಪಾ. ಸೊ ಆ ಶಿ ಹೇಳುವ ಎಂತ ಇದ್ರಲ್ಲಿ ಬೇಕು ಹೇಳಿ ಕಾಣ್ತು. ಅಂಡ್ ಹೇಗೆ ಫೈಂಡ್ ಮಾಡಿದ್ದವು ಗೊತ್ತಿಲ್ಲ, ಬಟ್ ಇದು ಸಂಸ್ಕೃತ ಹೆಸರು. ಶಿಖಿ ಹೇಳಿದ್ರೆ ನವಿಲುದೇ ಆಯ್ತು, ಅಗ್ನಿದೇ ಆಯ್ತು. ಸೊ ಎರಡು ಮೀನಿಂಗ್ ಇತ್ತು, ಬಟ್ ಸಂಸ್ಕೃತ ಹೆಸರು ಹಾಗೆ. ಓಕೆ, ನಿಂಗ ಶಿಖಿ ಭಟ್ ಎಲ್ಲಿ ಅಣ್ಣವು ಎಲ್ಲಿಪ್ಪಂತದ್ದು? ಸೊ ನಾನು ಹುಟ್ಟಿ ಬೆಳೆದೆಲ್ಲ ಬೆಂಗಳೂರು. ಅಪ್ಪ ಆಯುರ್ವೇದ ಅಲೋಪತಿಕ್ ಡಾಕ್ಟರ್. ಸೊ ಸುಮಾರು ಒಂದ್ 40 ವರ್ಷ ಹಿಂದೆ ಅಪ್ಪ ಅಲ್ಲಿ ಓದ್ಲೆ ಹೋಗಿ ಅಲ್ಲಿ ಕ್ಲಿನಿಕ್ ಹಾಕಿ ಇರ್ತಿದ್ದು. ಸೊ ನಾನ್ ಹುಟ್ಟಿ ಬೆಳೆದ ಅಲ್ಲೇ, ಬಟ್ 7th ಸ್ಟ್ಯಾಂಡರ್ಡ್ ನವರೆಗೆ ಮಾತ್ರ ಹಿಂಗ ಬೆಂಗಳೂರ್ಲಿ ಇದ್ದೆ. ಮತ್ತೆ ಪೇಟೆ ಎಲ್ಲ ಸಾಕು, ಅಲ್ಲಿ ಟ್ರಾಫಿಕ್ ಧೂಳು ಎಲ್ಲ ಸಾಕು ಹೇಳಿ ಅಪ್ಪ ಅಮ್ಮ ನಾನು ಎಲ್ಲ ಒಟ್ಟಿಗೆ ಇಲ್ಲಿ ಶಿಫ್ಟ್ ಆಗಿದ್ದೆ ಊರಿಗೆ, ಪುತ್ತೂರಿಗೆ. ಪುತ್ತೂರು ಸೇಡಿ ಅಪ್ಪು ಮನೆ. ಹಾಗೆ ಇಲ್ಲಿ ಬಂದು ಎನ್ನ PUC ಮತ್ತೆ ಅದೇ ಹೈಸ್ಕೂಲ್ ಅಂಡ್ PUC ಇಲ್ಲೇ ಮಾಡಿದೆ. ಮತ್ತೆ ಪುನಃ ಆರ್ಕಿಟೆಕ್ಚರಿಂಗ್ ಅಪ್ಪಾಗ ನಾನು ಬೆಂಗಳೂರಿಗೆ ಹೋದೆ. MS ರಾಮಯ್ಯ ಅಲ್ಲಿ ಆರ್ಕಿಟೆಕ್ಚರ್ ಮಾಡಿದೆ. ಅಲ್ಲಿ ಒಂದು 2 years ಹಾಸ್ಟೆಲ್ ಇದ್ದು ಮತ್ತೆ ಪುನಃ ಅಪ್ಪ ಅಮ್ಮ ವಾಪಸ್ ಶಿಫ್ಟ್ ಆದವು ಬೆಂಗಳೂರಿಗೆ. ಕೋವಿಡ್ ನವರೆಗೆ ಹಿಂಗ ಅಲ್ಲೇ ಇರ್ತಿದ್ಯಾ. ಮತ್ತೆ ಕೋವಿಡ್ ನ ಟೈಮಲ್ಲಿ ವಾಪಸ್ ಪುತ್ತೂರಿಗೆ ಶಿಫ್ಟ್ ಆಗಿ ಈಗ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದವು. ನಾನು ಮದ್ವೆ ಆಗಿ ಈಗ ನನ್ನ ಹಸ್ಬೆಂಡ್ ಮಾಸ್ಟರ್ಸ್ ಮಾಡ್ತಾ ಇದ್ದ ಜರ್ಮನಿಲಿ, ಬರ್ಲಿನಲ್ಲಿ. ಸೊ ನಾನು ಒಂದ್ ಅರ್ಧ ವರ್ಷ ಅಲ್ಲಿ ಇರ್ತೆ, ಅರ್ಧ ವರ್ಷ ಇಲ್ಲಿ ಪುತ್ತೂರ್ಲಿ ಇರ್ತೆ ಹಾಗೆ. ಅದೇ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ ಖಂಡಿತ ನಿಂಗಳು ತಿಳಿಸಿದೆ ಆರ್ಕಿಟೆಕ್ಚರ್ ಮಾಡಿದ್ದೆ ಹೇಳಿ. ಸೊ ಈ ಫೀಲ್ಡ್ ಖಂಡಿತ ನಿಂಗಳ ಆರ್ಟಿಗೆ ಹೆಲ್ಪ್ ಆಯ್ತು ಹೇಳಿ ಎನ್ನ ಅನಿಸಿಕೆ. ನನಗೆ ಇದ್ರ ಬಗ್ಗೆ ಹೆಚ್ಚಿನ ಐಡಿಯಾ ಇದೆ, ಬಟ್ ಅದು ನಿಂಗಳೇ ಹೇಳಕ್ಕಷ್ಟೇ. ಇನ್ನು ಹೇಳ್ತಾರೆ, ಈ ಒಂದು ಆರ್ಕಿಟೆಕ್ಚರ್ ಫೀಲ್ಡ್ ಅಲ್ಲಿ ನಿಂಗ ಜಾಬ್ ಮಾಡಿದ್ದಿಲ್ಲಿರಾ ಅಥವಾ ಈಗಳು ಮಾಡ್ತಾ ಇದ್ದು ಇದ್ರ ಪ್ಯಾಷನ್ ಆಗಿ ತಕೊಂಡಿದೀರಾ ಹೇಗೆ? ಸೊ ನಾನ್ ಜಾಬ್ ಮಾಡಿದ್ದೆ. ಇನಿಷಿಯಲಿ 1 ವರ್ಷ ಒಂದು ಕಡೆ MNC ಲಿ ವರ್ಕ್ ಮಾಡಿದೆ, ಮತ್ತೆ ಇನ್ನೊಂದು ವರ್ಷ ನಾನೊಂದು ಸಣ್ಣ ಫರ್ಮ್ ಇಲ್ಲಿ ವರ್ಕ್ ಮಾಡಿದೆ. ಬಟ್ ಅದೇ ಏನಾಗಿ ಇಂಟ್ರೆಸ್ಟ್ ಇದ್ದಂತ ಫರ್ಮ್ಸ್ ಇಲ್ಲಿ ಪ್ರಾಬ್ಲಮ್ ಎಂತ ಇತ್ತು ಹೇಳಿದರೆ, ತುಂಬಾ ವರ್ಕಿಂಗ್ ಅವರ್ಸ್ ಎಕ್ಸ್ಟ್ರೀಮ್ ಇತ್ತು ಹೇಳ್ರಿ. ಆಲ್ಮೋಸ್ಟ್ 9 to 9 ಎವ್ರಿ ಡೇ ವರ್ಕ್ ಎಕ್ಸ್ಪೆಕ್ಟ್ ಮಾಡಿಕೊಂಡಿರ್ತಿದ್ದವು. ಅಂಡ್ ಆಲ್ಸೋ ವೀಕೆಂಡ್ ಬಂದು ವರ್ಕ್ ಮಾಡಕ್ಕೂ ಹೇಳೆಲ್ಲ ಹೇಳೋಡಿರ್ತಿದ್ದವು. ನನಗೆ ಅಷ್ಟು ಡೆಡಿಕೇಟ್ ಮಾಡಕ್ಕೂ ಹೇಳಿ ನನಗೆ ನನ್ನ ಹೆಲ್ತ್ ಅದಕ್ಕೆ ಒಪ್ಪಿಕೊಂಡಿರ್ತಿದ್ದಿಲ್ಲ. ಅಂಡ್ ಆಲ್ಸೋ ನನಗೆ ತುಂಬಾ ಟ್ರಾವೆಲ್ ಮಾಡ್ಲೆ ಇಂಟ್ರೆಸ್ಟ್ ಇರ್ತಿದ್ವು. ನಾನು ಆರ್ಕಿಟೆಕ್ಚರ್ ಮುಗಿಸಿದ ಮತ್ತೆ ಸಾಧಾರಣ ಎವ್ರಿ ವೀಕೆಂಡ್ ಎಲ್ಲಿಯಾರು ಹೋಗಕ್ಕೂ ಹೇಳಿ ಮಾಡಿಕೊಂಡಿರ್ತಿದ್ದೆ. ಅಂಡ್ ಹೋಗಿಕೊಂಡದೇ ಇರ್ತಿದ್ದೆ, ಹೆಂಗಾರು ಒಂದು ಕಂಪನಿ ಹುಡ್ಕೊಂಡು ಹೋಗಿಕೊಂಡಿರ್ತಿದ್ದೆ. ಬಟ್ ಅದೇ ಆ ಆಫೀಸಿಂಗ್ಗೆ ಬಂದಪ್ಪಾಗ ಇಲ್ಲೇ ವೀಕೆಂಡ್ಸ್ ವರ್ಕ್ ಮಾಡಕ್ಕೂ ಹಂಗೆಲ್ಲ ಆತು. ಸೊ ಅಷ್ಟಪ್ಪಾಗ ಹೆಲ್ತ್ ಅಪ್ಸೆಟ್ ಎಲ್ಲ ಆತು. ಸೊ ನಾನು ಅದರ ಬಿಟ್ಟೆ. ಜಾಬ್ ಬಿಟ್ಟು 1 ತಿಂಗಳು ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಮಾಡಿದೆ SCS ಅಲ್ಲಿ. ಬಟ್ ಯೋಗ ಕಂಟಿನ್ಯೂ ಮಾಡಿರ್ತಿಲ್ಲ. ಆ ಟೈಮಲ್ಲಿ ಸ್ಲೋ ಆಗಿ ಅದೇ ಮಂಡಲಾಸ್ ಮಾಡ್ಲೆ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಸೆಲ್ ಮಾಡಿದೆ. ಅಲ್ಲಿ ಜಾಬಿಗೆ ಮತ್ತೆ ಸೇರುವ ಅಪ್ಪಾಗ ಕೋವಿಡ್ ಬಂತು. ಸೊ ಕೋವಿಡ್ ಲಾಕ್ ಡೌನ್ ಎಲ್ಲ ಆಯ್ತು. ಸೊ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದಿಲ್ಲ. ಅಂಡ್ ಕೋವಿಡ್ ಸಾಧಾರಣ 2 ವರ್ಷ ಕಂಟಿನ್ಯೂ ಆಯ್ತು.
ಅದ್ರ ಮಧ್ಯದಲ್ಲಿ ಮದ್ವೆ ಆಯ್ತು, ಹೆಂಗ ಟ್ರಾವೆಲ್ ಮಾಡಿಕೊಂಡಿದ್ದೆ, ಹಂಗೆಲ್ಲ ಆಗಿ ನಾನ್ ಜಸ್ಟ್ ಆರ್ಟ್ ಇನ್ನ ಯಾವಾಗೆಲ್ಲ ಟೈಮ್ ಸಿಕ್ಕೊಂಡಿತ್ತು ಆರ್ಟೇ ಫುಲ್ ಟೈಮ್ ಮಾಡಿಕೊಂಡಿದ್ದೆ. ನಾನೊಂದು ಜಾಬ್ ಹಿಂಗೆ ಹೇಳಿ ಹೋಯ್ದಿಲ್ಲ, ಬಿಕಾಸ್ ಜಾಬ್ ಹೇಳಿದ್ರೆ ನಾನೊಂದು ಫುಲ್ ಕಂಪ್ಲೀಟ್ ಆಗಿ ಡೆಡಿಕೇಟ್ ಮಾಡಕ್ ಅದಕ್ಕೆ, ಅಂಡ್ ಒಂದೇ ಪ್ಲೇಸ್ ಇಲ್ಲಿ ಇರಕ್ ಆಯ್ತು. ಹಂಗೆಲ್ಲ ಆಗಿ ಜಾಬಿನ ಬಗ್ಗೆ ಆಲೋಚನೆ ಮಾಡಿದ್ದಿಲ್ಲ ಆ ಟೈಮಿಗೆ. ಇದೀಗ ಹಿಂಗಾಗಿ 6 ವರ್ಷದಿಂದ ಆರ್ಟೇ ಮಾಡ್ತಾ ಇದ್ದೆ. ಆರ್ಕಿಟೆಕ್ಚರ್ ಕಲ್ತು ಅದ್ರಲ್ಲೇ ಜಾಬ್ ಇಲ್ಲಿ ಇದ್ದುಂಡು ಈ ಶಿಫ್ಟಿಗೆ ನಿಂಗಳ ಹಸ್ಬೆಂಡ್ ಆಗಲಿ ಅಥವಾ ನಿಂಗಳ ಪೇರೆಂಟ್ಸ್ ಆಗಲಿ ಅವರ ಸಪೋರ್ಟ್ ಹೇಗಿತ್ತಿದ್ದು? ಬೇಡ ನೀನ್ ಪುನಃ ಜಾಬೇ ಮಾಡುವಳಿ ಹೇಳಿದ್ದವ? ಇಲ್ಲ ಅದೇ ಅವು ತುಂಬಾ ಸಪೋರ್ಟಿವ್ ಆಗಿತ್ತಿದವು. ಹಿಂಗೆ ಆರ್ಟ್ ಮಾಡ್ತಾ ಇದ್ದು ಅಂಡ್ ಆರ್ಟ್ ಇಲ್ಲಿ ಏನಾಗಿ ತುಂಬಾ ಆರ್ಡರ್ಸ್ ಎಲ್ಲ ಸಿಕ್ಕೊಂಡಿತ್ತು ಅಡಿ ಹೇಳಿ ಅಪ್ಪಾಗ ಅಂಡ್ ಖುಷಿಲಿತ್ತೆ ಹೇಳಿ. ಸೊ ಅವಕ್ಕೆ ಮೇನ್ ಅದೇ ಬೇಕಾಗ್ತದೆ. ಸೊ ಖುಷಿಲಿತ್ತು, ಸ್ಟ್ರೆಸ್ ಹೆಚ್ಚು ಮಾಡಿಕೊಂಡಿಲ್ಲೇ ಹೇಳಿ ಬೇಕಿತ್ತದು. ಸೊ ಅದಕ್ಕೆ ಅವು ಫುಲ್ ಸಪೋರ್ಟ್ ಮಾಡಿರ್ತಾವೆ. ಅಂಡ್ ನನಗೆ ಅಪ್ಪನೇ ಸಾಧಾರಣ ಎಲ್ಲವನ್ನು ಹೇಳ್ರಿ. ಈಗ ನನಗೆ ಹೇಳ್ರಿ ಆ ಕೋವಿಡ್ ಮೊದಲೇ ಅಪ್ಪನೇ ಒಂದು ಜಿಕ್ಸಾ ಮೆಷಿನ್ ಪೈ ಮಾಡಿ MDF ಬೋರ್ಡಿನೆಲ್ಲ ಹೇಗೆ ಕಟ್ ಮಾಡುದು ಹೇಳಿ ಎಲ್ಲ ಅಪ್ಪನೇ ಕಲ್ತ್ಕೊಂಡು. ಸೊ ಕರೆಕ್ಟ್ ಆಗಿ ಲಾಕ್ ಡೌನ್ ಟೈಮ್ ಇಲ್ಲಿ ನಾನ್ ಮನೇಲೆ ಕೂತ್ಕೊಂಡಿದ್ದರು ನನಗೆ ಅಪ್ಪನೇ ಎಲ್ಲ ಕಟ್ ಮಾಡಿ ಕೊಡುದು, ಮೆಟೀರಿಯಲ್ಸ್ ನ ಬಗ್ಗೆ ಹೇಳುದು, ಸೋರ್ಸ್ ಮಾಡುದು ಎಲ್ಲ ಅಪ್ಪನೇ ಹೆಲ್ಪ್ ಮಾಡಿದ್ದೆ ನನಗೆ ಅದ್ರಲ್ಲಿ. ಸೊ ಹಂಗೆ ಅವರ ಸಪೋರ್ಟ್ ಇಲ್ಲದಿದ್ರೆ ಮಾಡ್ಲಿಡ್ತಿದ್ದೆ. ಅಂಡ್ ಸೇಮ್ ವಾಲ್ ಮ್ಯೂರಲ್ಸ್ ಹಿಂಗೆ ಶಿಫ್ಟ್ ಆದದ್ದು ಬಿಕಾಸ್ ಆಂದೆ ಹಸ್ಬೆಂಡ್ ಹಿಂಗ ಟ್ರಾವೆಲ್ ಮಾಡಿಕೊಂಡಿರ್ತಿದ್ಯಾ ತುಂಬಾ. ಅಂಡ್ ಇಬ್ರಿಗೂ ತುಂಬಾ ಮೌಂಟೇನ್ಸ್ ಹೇಳಿದ್ರೆ ತುಂಬಾ ಇಷ್ಟ, ಎಸ್ಪೆಷಲಿ ಅದೇ ಹಿಮಾಲಯಾಸ್ ಹೇಳಿದ್ರೆ ತುಂಬಾ ಪ್ರೀತಿ ಇತ್ತು. ಹಂಗೆ ಹಿಮಾಚಲ್ ಹಿಂಗೆ ಹೇಳಿ ಆಗಾಗ ಹೋಗಿಕೊಂಡಿರ್ತಿದೆ. ಅಂಡ್ ಆ ಟೈಮಿಲಿ ಲಾಕ್ ಡೌನ್ ಟೈಮಿಲಿ ಅವಂಗೆ ಫುಲ್ ಟೈಮ್ ಇದಿತ್ತಿದ್ದು ಎಂತ ವರ್ಕ್ ಫ್ರಮ್ ಹೋಮ್ ಇದ್ದ ಕಾರಣ ಅಲ್ಲಿ ಲಾಂಗ್ ಟರ್ಮ್ ಇದ್ದುಕೊಂಡು ನಾನು ಅಲ್ಲಿ ವಾಲ್ ಮ್ಯೂರಲ್ ಪ್ರಾಜೆಕ್ಟ್ಸ್ ಹುಡುಕಲು ಸ್ಟಾರ್ಟ್ ಮಾಡಿದೆ. ಸೊ ಅದೇ ಹಾಗೆ ಅವರ ಒಟ್ಟಿಗೆ ಸಪೋರ್ಟ್ ಇತ್ತು, ಯಾರು ಒಟ್ಟಿಗೆ ಟ್ರಾವೆಲ್ ಮಾಡ್ಲಿತ್ತಿದ್ದವು, ಹೆಲ್ಪ್ ಮಾಡ್ಲಿತ್ತಿದ್ದವು ಅಂತ ಹೇಳಿದ ಕಾರಣ ನನಗೆ ಇದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಲಾ. ಅಂಡ್ ಆಲ್ಸೋ ಅದೇ ಫೈನಾನ್ಷಿಯಲ್ ಸಪೋರ್ಟ್ ಇತ್ತಿದಲ್ಲ ಅದ, ಇಲ್ಲದರೆ ಮಾಡ್ಲಿಡಿತಿಲ್ಲ ಹೇಳ್ರಿ. ಯಾರು ಒಬ್ಬ ಸ್ಟೇಬಲ್ ನಾವು ಇದ್ದವು ಮನೇಲಿ ಹೇಳಿದ ಕಾರಣ ಇದು ಕಂಟಿನ್ಯೂ ಮಾಡ್ಲಿಡಿಗಾತ. ಅದೇ ನಿಂಗ ಹೇಳಿದ್ದು ಶುರು ಮಾಡುವಾಗ ನಾನು ಮಂಡಲ ಅಂತ ಶುರು ಮಾಡಿದ್ದೆ ಹೇಳಿ. ಈಗ ಎನ್ನ ಪ್ರಶ್ನೆ ಎಂತರ ಹೇಳ್ರೆ, ನಿಂಗ ಸಣ್ಣ ಎಪ್ಪಗಳಿಂದಲೇ ಆರ್ಟಿಸ್ಟಾ ಅಥವಾ ಈಗ ನಿಂಗ ಹೇಳ್ರೆ ಈ ಅಂತ ಹೇಳುದು ಕೋವಿಡ್ ನ ನಂತರ ನಿಂಗ ಆರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದ ಹೇಗೆ? ನಾನು ಸಣ್ಣದಿಪ್ಪಗಳೇ ಆರ್ಟ್ ಇಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸಣ್ಣದಿಪ್ಪಗಳೇ ಡ್ರಾಯಿಂಗ್ ಎಲ್ಲ ಮಾಡಿಕೊಂಡಿದ್ದೆ. ಅಂಡ್ ಸ್ಕೂಲಿಲಿ ಡ್ರಾಯಿಂಗ್ ಕ್ಲಾಸಸ್ ಇಲ್ಲೆಲ್ಲ ಫುಲ್ ಇಂಟ್ರೆಸ್ಟ್. ಯಾವತ್ತದೇ ಅವರ ಬೆಸ್ಟ್ ಸ್ಟೂಡೆಂಟ್ ಯಾವಾಗ್ಲೂ, ಬಿಕಾಸ್ ಅಷ್ಟು ಇಂಟ್ರೆಸ್ಟ್ ಇರ್ತಿದ್ದು. ಅಂಡ್ ಸ್ಕೂಲಿದೆ ಚೂರು ಹಿಂಗೆ ಒಂದು ಎಕ್ಸ್ಟ್ರಾ ಡ್ರಾಯಿಂಗ್ ಕ್ಲಾಸ್ ಹಿಂಗೆ ಹೇಳಿ ಎಲ್ಲ ಸೇರಿತ್ತಿದೆ ಇಲ್ಲಿ. ನನಗೆ ಚಾನ್ಸ್ ಸಿಕ್ಕಿ ಅಪ್ಪಾಗ ಎಲ್ಲ ಬೇಸಿಕ್ ಒಂದು ಡ್ರಾಯಿಂಗ್ ಎಕ್ಸಾಮ್ ಹೇಳಿತ್ತು. ಎಕ್ಸಾಕ್ಟ್ಲಿ ಹೆಸರು ಗೊಂತಿಲ್ಲ, ಒಂದು ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ ಹೇಳಿ ಫಸ್ಟ್ ಲೆವೆಲ್ ಹಂಗೆಂತೆಲ್ಲ ಇತ್ತು. ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು. ಮತ್ತೆ ಬಯೋಲಜಿ ತಕೊಂಡೆ PUCಲಿ ಜಸ್ಟ್ ಬಿಕಾಸ್ ಅದ್ರಲ್ಲಿ ಡ್ರಾಯಿಂಗ್ ಮಾಡ್ಲಿತ್ತು. ಸೊ ಬಯೋ ತುಂಬಾ ಇಂಟ್ರೆಸ್ಟ್ ಇದ್ದು ಅಲ್ಲ, ಬಟ್ ಅದರಲ್ಲಿ ಡ್ರಾಯಿಂಗ್ ಮಾಡ್ಲಿತ್ತು. ಅಂಡ್ ಅದೇ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಪ್ಷನ್ಸ್ ಹೇಳಿ ಬಯೋಲಜಿ ತಕೊಂಡೆ. ಬಯಾಲಜಿಲಿ ಮತ್ತೆ ರಿಯಲೈಸ್ ಆಯ್ತು ಅದರಲ್ಲಿ ಡ್ರಾಯಿಂಗ್ ಬಿಟ್ರೆ ಬೇರೆ ಎಂತ ಇಂಟ್ರೆಸ್ಟ್ ಇಲ್ಲ ನನಗೆ ಹೇಳಿ ಅನ್ಸುತ್ತೆ. ಸೊ ಅದಕ್ಕೆ ಹಾಗೆ ನೆಕ್ಸ್ಟ್ ಆರ್ಕಿಟೆಕ್ಚರಿಂಗು ಹಾಗೆ ಅದರಲ್ಲಿ ಎಂತೋ ಆರ್ಟ್ ರಿಲೇಟೆಡ್ ಇದ್ದು ಅಂಡ್ ಟೆಕ್ನಿಕಲ್ ಇದ್ದು ಹೇಳಿ ಹಾಗೆ ಆರ್ಕಿಟೆಕ್ಚರ್ ಫೀಲ್ಡಿಗೆ ತಗೊಂಡಿದ್ದು. ಸೊ ಆರ್ಟ್ ಒಂದು ಯಾವತ್ತೂ ಇಂಟ್ರೆಸ್ಟ್ ಇತ್ತಿದ್ದು. ಮಂಡಲ ಸ್ಪೆಸಿಫಿಕಲಿ ಹೇಳ್ರೇನೆ, ಮಂಡಲ ಹೇಳಿ ಒಂದು ಹೆಸರು ಎಂತವೂ ಗೊತ್ತಿದ್ದಿಲ್ಲ. ಒಂದು ಜಾಮೆಟ್ರಿಕಲ್ ಡಿಸೈನ್ ಇತ್ತು ಹೇಳಿ ಗೊತ್ತಿರ್ತದೆ. ಅಂಡ್ ನಾನು ಹಿಂಗೆ ಮಾಡ್ಲು ಸ್ಟಾರ್ಟ್ ಮಾಡಿದೆ. ಎಲ್ಲಿಯೂ ಒಂದು ಕಡೆ ಟ್ರಾವೆಲ್ ಮಾಡುವಾಗ ನನಗೆ ಕಂಡಿತ್ತಿದ್ದು ಹಿಂಗೆ ಯಾರು ಹೋಮ್ ಡೆಕೋರಿಂಗ್ ಮಂಡಲ ಒಂದು ಕ್ಯಾನ್ವಾಸ್ ಅಲ್ಲಿ ಮಾಡಿ ಮಡಗಿತ್ತಿದ್ದವು. ಇಲ್ಲಿ ಕೊಚ್ಚಿಲಿ ಕಾಣ್ತು. ಸೊ ಅದರ ನೋಡಿ ಅಪ್ಪಾಗ ನನಗೆ ಏನಾಗುದ ಟ್ರೈ ಮಾಡ್ಲಕ್ಕು ಹಿಂಗೆ ಹೇಳಿ ನಾನು ಹಿಂಗೆ ಜಾಮೆಟ್ರಿಕಲ್ ಒಂದು ಡಿಸೈನ್ ಹೇಳಿ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಸ್ಲೋಲಿ ಗೊತ್ತಾಯ್ತು ಓಕೆ ಇದಕ್ಕೆ ಮಂಡಲ ಹೇಳಿ ಹೇಳ್ತಾವು, ಇದರ ತುಂಬಾ ಜನ ಮಾಡ್ತಾವು ಹೇಳಿ. ಸೊ ಅಷ್ಟಪ್ಪಾಗ ಅಷ್ಟು ಫೇಮಸ್ ಆಗಿತ್ತಿದ್ದಿಲ್ಲ. ಇದು 2019 ಇದಿತ್ತು, 2019 ಹಿಂಗಪ್ಪಾಗ. ಸೊ ಅಷ್ಟಪ್ಪಾಗ ಅದು ಫೇಮಸ್ ಆಗಿತ್ತಿದ್ದಿಲ್ಲ. ಸೊ ಅದರ ಹೆಸರೆಲ್ಲ ಅಷ್ಟು ಸುಲಭದಲ್ಲಿ ಬೇಗ ಸಿಕ್ಕಿದ್ದು ಇಲ್ಲ. ಮೆಟೀರಿಯಲ್ಸ್ ಎಲ್ಲ ತುಂಬಾ ಹೇಳ್ರೆ ಸುಮಾರು ಮೆಟೀರಿಯಲ್ಸ್ ಎಲ್ಲ ಟ್ರಯಲ್ ಮಾಡಿ ಎಲ್ಲ ಮಾಡಿ ಮತ್ತೆ ಗೊತ್ತಾಯ್ತು ಒಂದು MDF ಬೋರ್ಡಿನ ಮೇಲೆ ಹೇಳಿ ಮಾಡ್ಲಕ್ಕೊಳ್ಳಿ. ಈಗ ಸಾಧಾರಣ ಇನ್ಫಾರ್ಮೇಶನ್ ಎಲ್ಲ ಕಡೆ ಅವೈಲೇಬಲ್ ಇದ್ದು ಎಲ್ಲರಿಗೂ ಗೊತ್ತಿತ್ತು. ಅದೇ ಹಾಗೆ ಶುರು ಆದದ್ದು. ಬಟ್ ಅದೇ ಆರ್ಟ್ ಆಲ್ವೇಸ್ ಇಂಟ್ರೆಸ್ಟ್ ಇತ್ತು.
ಬಟ್ ಪ್ರೊಫೆಷನಲಿ ನಾನೆಂತ ಕಲ್ತಿದ್ದಿದ್ದಿಲ್ಲ ಅಷ್ಟೇ ಅದರ. ಓಕೆ, ಪ್ರೊಫೆಷನಲಿ ಕಲ್ತಿದ್ದೀನಿ ಹೇಳಿದೆ. ಆ ಈಗ ನೋಡ್ತಾರೆ ಅದೇ ಮಂಡಲಲ್ಲಿದೆ ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಮಂಡಲ ಆರ್ಟ್ಸ್ ಇದ್ದಲ್ಲ. ಸೊ ನಿಂಗಳ ಸ್ಟೈಲ್ ಯಾವುದು? ಹಂಗೆ ನಿಂಗೆ ಈ ಸ್ಟೈಲಿನ ಬಗ್ಗೆ ಬೇರೆಯವ್ರು ಮಾಡಿದ್ದು ಇದು ಇವೇ ಮಾಡಿದ್ದು ಹೇಳುದು ಗೊತ್ತಾಗ್ತಾ ಹೆಂಗೆ? ಸೊ ಅದೇ ಮಂಡಲಾಸ್ ಇಲ್ಲಿದೆ. ಒಂದು ಮೇನ್ ತುಂಬಾ ಜನಕ್ಕೆ ಗೊತ್ತಿಪ್ಪದು ಡಾಟ್ ಮಂಡಲ ಆರ್ಟ್ ಹೇಳಿ. ಅದರಲ್ಲಿ ಜಸ್ಟ್ ಡಾಟ್ಸ್ ಮಡಿಗಿ ಅಥವಾ ಜಸ್ಟ್ ಬ್ರಷ್ ಸ್ಟ್ರೋಕ್ಸ್ ಇಲ್ಲಿ ಮಾಡುದು ಇಡೀ ಮಂಡಲವ. ಎನ್ನದು ಹೆಂಗೆ ಡಿಫ್ರೆಂಟ್ ಅಂದ್ರೆ ಅದರ ಎವ್ರಿ ಲೈನ್ಸ್ ಡ್ರಾ ಮಾಡಿ ಪ್ಯಾಟರ್ನ್ಸ್ ಎಲ್ಲ ಡ್ರಾ ಮಾಡಿ ಮಾಡುತ್ತೆ. ಡ್ರಾ ಮಾಡಿ ಎಲ್ಲದಕ್ಕೂ ಪೇಂಟ್ ಮಾಡಿ ಅದಕ್ಕೆ ಔಟ್ಲೈನ್ ಮಾಡಿ ಬೇರೆ ಬೇರೆ ಥೀಮ್ಸ್ ಇದೆ. ಆ ಪ್ಯಾಟರ್ನ್ಸ್ ಬೇರೆ ಬೇರೆ ತರ ಇತ್ತು, ಥೀಮಿಂಗ್ ಪ್ರಕಾರ ಇತ್ತು. ಸೊ ಅದೇ ಸ್ಟೈಲ್ ಅವೇ ಡೆವಲಪ್ ಮಾಡಕ್ಕಷ್ಟೇ ಹೇಳ್ರೆ ತುಂಬಾ ವರ್ಷ ಮಾಡಿ ಅಥವಾ ಅವೇ ಹಿಂಗೆ ಎಕ್ಸ್ಪ್ಲೋರ್ ಮಾಡಿ ಮಾಡಿ ಮಾಡಕ್ಕಷ್ಟೇ. ರೀಸೆಂಟ್ ಆಗಿ ಎಂಗಳದ್ದು ಬೆಂಗಳೂರಲ್ಲಿ ಒಂದು ಎಕ್ಸಿಬಿಷನ್ ಇತ್ತು. ಎಂಗ 22 ಮಂಡಲ ಆರ್ಟಿಸ್ಟ್ ಸೇರಿಕೊಂಡು ಗ್ಯಾಲರಿ ಎಕ್ಸಿಬಿಟ್ ಮಾಡಿತ್ತಿದೆ. ಸಾಧಾರಣ ಎಲ್ಲರದ್ದು ಅವರವರದ್ದು ಸ್ಟೈಲ್ ಇತ್ತು. ಕೆಲವು ಜನ ಬರೀ ಪೆನ್ ಇಲ್ಲಿ ಪೇಪರ್ ಇಲ್ಲಿ ಮಂಡಲ ಮಾಡಿಕೊಂಡಿದ್ದವು ಡಿಸೈನ್ ಮಾಡಿ. ತುಂಬಾ ಜನ ಡಾಟ್ ಮಂಡಲ ಮಾಡಿದ್ದವು. ಕೆಲವು ಜನ ನೇಚರ್ ಇಂದ ಇನ್ಸ್ಪಿರೇಷನ್ ತೆಕ್ಕೊಂಡು ನೇಚರ್ ಪ್ಯಾಟರ್ನ್ಸ್ ಹಾಂಗಿಪ್ಪದು ಮಾಡಿದ್ದವು. ಕೆಲವು ಶೇಡಿಂಗ್ ಯೂಸ್ ಮಾಡಿಕೊಂಡು ಮಾಡಿದ್ದವು. ಹಂಗೆ ಎಲ್ಲರದ್ದು ಒಂದೊಂದು ಸ್ಟೈಲ್ ಇತ್ತು. ಅದೇ ಆ ಸ್ಟೈಲ್ ಡೆವಲಪ್ ಮಾಡ್ಲೆ ಚೂರು ಎಕ್ಸ್ಪ್ಲೋರ್ ಮಾಡಕ್ಕಾಗುತ್ತೆ ಎಲ್ಲರಿಗೂ. ಸೊ ಈಗ ಎನ್ನಾಗೆ ನಾವು ಹೇಳಕ್ಕೆ ನಾವೊಂದು ಹೇಳ್ರೆ ಎಲ್ಲ ಔಟ್ಲೈನ್ಸ್ ಹೈಲೈಟ್ ಮಾಡ್ತೆ ಬ್ಲಾಕ್ ಔಟ್ಲೈನ್ ಇಲ್ಲಿ ಅಂಡ್ ಈ ಜಸ್ಟ್ ಬ್ರಷ್ ಅಂಡ್ ಅಕ್ರಿಲಿಕ್ ಪೇಂಟ್ ಯೂಸ್ ಮಾಡಿಕೊಂಡೇ ಔಟ್ಲೈನ್ಸ್ ನ ಮಾಡ್ತಾನೆ. ಗೊತ್ತಿಲ್ಲ ನಾ ತೋರ್ಸುಲೆಡ್ತಾ ಹೇಳಿ. ಸೊ ಇದೀಗ ಒಂದು ಮಾಡಿದ ಒಂದು ಮಂಡಲ. ಇದ್ರಲ್ಲಿ ನೋಡಿದರೆ ಈಗ ಡೀಟೇಲ್ಸ್ ಇದೆ ಅಷ್ಟೇ. ಈಗ ಇದೊಂದು ದುರ್ಗಾ ಮಂಡಲ ಆದ ಕಾರಣ ಕೆಲವು ಪ್ಯಾಟರ್ನ್ಸ್ ಎಲ್ಲವುದೇ ಹಾಗೆ ದುರ್ಗಾ ದೇವಿಗೆ ರಿಲೇಟ್ ಅಂತದ್ದು. ಈಗ ಶಂಖ ಹಾಗೆ ಚೂರ್ ಇನ್ಸ್ಪಿರೇಷನ್ ತೆಕ್ಕೊಂಡು ಲೋಟಸ್ ಶಂಖ ಹಂಗಿಪ್ಪದೆಲ್ಲ ಇನ್ಸ್ಪಿರೇಷನ್ ತೆಕ್ಕೊಂಡು ಮಾಡಿಪ್ಪದು. ಅಂಡ್ ಯೂನಿಕ್ ಎಂತ ಹೇಳಿದ್ರೆ ಈಗ ಇಲ್ಲಿ ಎಲ್ಲಾ ಲೈನ್ಸ್ ಅನ್ನೋದೇ ಔಟ್ಲೈನ್ ಮಾಡುತ್ತೆ. ಅದು ಜಸ್ಟ್ ಇಂಕ್ ಅಂಡ್ ಇದ್ರಲ್ಲಿ ಬ್ರಷ್ ಇಲ್ಲಿ ಔಟ್ಲೈನ್ ಮಾಡುತ್ತೆ. ಸೊ ಹಿಂಗಿಪ್ಪ ಒಂದು ಎಫೆಕ್ಟ್ ಕೊಡ್ತು ಹೇಳ್ರೆ ಎಲ್ಲವುದೇ ಹೈಲೈಟ್ ಆಗಿ. ಕೆಲವು ಜನ ಔಟ್ಲೈನ್ಸ್ ಮಾಡಿರ್ತಾವ, ಇಲ್ಲ ಈ ಮರ್ಜ್ ಮಾಡಿರ್ತಾವು. ಹಿಂಗೆ ಒಂದು ಡಿಸೈನ್ ಇಂದ ಇನ್ನೊಂದಕ್ಕೆ ಮರ್ಜ್ ಮಾಡಿರ್ತಾವು, ಇಲ್ಲ ಶೇಡಿಂಗ್ ಮಾಡಿರ್ತಾವು. ಹಂಗೆ ಎಲ್ಲರದ್ದು ಬೇರೆ ಬೇರೆ ತರ ಇದಿರ್ತು. ಮತ್ತೆ ಅದೇ ಎಲ್ಲವೂ ಅಷ್ಟೇ. ಮತ್ತೆ ಕೆಲವು ಥೀಮ್ಸ್ ಇದೆ ಹಾಗೆ ಎಲ್ಲ ಯಾರು ಕೇಳಿದಾರೆ. ಇವನ್ ಕಾಮಿಕ್ಸ್ ಅದಕ್ಕೆ ರಿಲೇಟೆಡ್ ಮಾಡಿದ್ದು ಇದ್ದಾನು. ಕಾಮಿಕ್ಸ್ ಮತ್ತೆ ಕಾರ್ಟೂನ್ಸ್ ಹಾಗೆ ಈಗ ಇದೆ ಮಿನಿಯನ್ಸ್ ಇಂದೆಲ್ಲ ಹಾಗೆ ಎಲ್ಲವುದೇ. ಬಟ್ ಆ ಮಂಡಲ ಹೇಳಿದ್ರೆ ಬೇಸಿಕ್ ಇದೆಂತರ ಅದು ಸಿಮೆಟ್ರಿ ಆಗಿರಬೇಕು ಅಂಡ್ ರಿಪಿಟೇಷನ್ ಇರಬೇಕು ಪ್ಯಾಟರ್ನ್ಸ್ ಎಂದು ಹೇಳಿ. ಸೊ ಆ ಒಂದು ಪ್ರಿನ್ಸಿಪಲ್ ನ ಮಾಡಿಕೊಂಡು ಬೇರೆ ಬೇರೆ ಥೀಮ್ಸ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೆ. ಅಂಡ್ ಅದೇ ಮೇನ್ ಅನ್ನೋದು ಹಿಂಗೆ ಪೇಂಟ್ ಮಾಡಿ ಔಟ್ಲೈನ್ ಎಲ್ಲ ಮಾಡೋದು ಎನ್ನ ಸ್ಟೈಲ್. ಓಕೆ, ಈಗ ಈ ಮಂಡಲ ಆರ್ಟ್ ಮಾಡಿಕೊಂಡಿದ್ದು ಈ ವಾಲ್ ಮ್ಯೂರಲ್ ಮಾಡುವ ನಿಂಗಳ ಮೆಂಟಾಲಿಟಿ ಶಿಫ್ಟ್ ಆದ್ದು ಹೆಂಗೆ? ಅಲ್ಲ ಈಗಳು ನಿಂಗ ಮಂಡಲ ಆರ್ಟ್ ಮಾಡ್ತಾ ಇದ್ದಿ, ಓಕೆ, ಬಟ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ನಿಂಗೋ ಹೇಗೆ ಶುರುವಾತು? ಹಾಗೆ ನಿಂಗಳ ಫಸ್ಟ್ ವರ್ಕ್ ನಿಂಗೋ ಸಿಕ್ಕಿದ್ದು ಹೇಗೆ? ಸೊ ನಾನು ಆಕ್ಚುಲಿ ಮನೇಲೆ ಎಂತೋ ಪೇಂಟ್ ಮಾಡುವ ಹೇಳಿ ಮನೇಲೆ ಮಾಡಿದೆ. ಫಸ್ಟ್ ಹಿಂಗೆ ಅವತ್ತು ಟ್ರಯಲ್ ಎಲ್ಲ ಮನೆ ವಾಲ್ಸ್ ಇಲ್ಲೇ ಮಾಡಿದ್ದು. ಎಂತ ಇಲ್ಲಿ ಅದೇ ಪುತ್ತೂರ್ನ ಮನೇಲಿದೆ ಒಂದೆಂತದೋ ಮಾಡಿದೆ ಓಮ್ ಡಿಸೈನ್ ಇಂದು ಒಂದು ಮಂಡಲ ಅಲ್ಲ ಎಕ್ಸಾಕ್ಟ್ಲಿ, ಬಟ್ ಹಾಗೆ ಆ ರೆಕ್ಟಾಂಗಲ್ ಹಂಗಿಪ್ಪ ಡಿಸೈನ್ ಮಾಡಿದೆ. ಬೆಂಗಳೂರಲ್ಲಿದೆ ಅಷ್ಟೇ ಒಂದು ಫಸ್ಟ್ ಗೆ ನೋಡುವ ಟ್ರೈ ಮಾಡುವ ಹೇಳಿ ಹಿಂಗೆ ಟ್ರೀ ಹಾಗೆ ಒಂದು ಟ್ರೀ ಸಿಲೋವೆಟ್ ನಂಗೆ ಒಂದು ಬೆಡ್ರೂಮ್ ಅಲ್ಲಿ ಮಾಡಿದೆ, ಇನ್ನೊಂದು ವಾಲ್ ಅಲ್ಲಿ ಮಾಡಿದೆ. ಹಾಗೆ ಒಂದು 3-4 ವಾಲ್ ಅಲ್ಲಿ ಮನೇಲೆ ಹಾಗೆ ಡ್ರಾಯಿಂಗ್ ಮಾಡಿದೆ. ಮತ್ತೆ ನನಗೆ ಆಕ್ಚುಲಿ ಕಮರ್ಷಿಯಲಿ ಅದ್ರ ಬಗ್ಗೆ ಎಂತ ಆಲೋಚನೆ ಇರ್ತಿದ್ದಿಲ್ಲ. ನನಗೆ ಅದ್ರ ಬಗ್ಗೆ ಎಂತ ಇನ್ಫಾರ್ಮೇಶನ್ ಗೊತ್ತಿದ್ದಿದ್ದಿಲ್ಲ. ಅದು ಒಂದ್ಸತಿ ಹೆಂಗ ತುಂಬಾ ಲಾಂಗ್ ಟ್ರಾವೆಲ್ ಪ್ಲಾನ್ ಮಾಡಿರ್ತಿದ್ದೆ ಹೇಳ್ರೆ ಒಂದು ಕಾಶ್ಮೀರಿಲಿ ಟ್ರೆಕ್ ಆಗಿ ಕಾಶ್ಮೀರಿಂದ ಲೇ ಲಡಾಖ್ ಆಗಿ ಮನಾಲಿಗೆ ಬಂದಿರ್ತಿದೆ. ತುಂಬಾ ಲಾಂಗ್ ಟ್ರಿಪ್ ಹೇಳ್ರೆ ಬರೀ ಒನ್ ವೇ ಟಿಕೆಟ್ ಮಾತ್ರ ಮಾಡಿದ್ದೆ. ರಿಟರ್ನ್ ಇಂದು ಎಂತ ಪ್ಲಾನ್ ಇರ್ತಿದ್ದಿಲ್ಲ.
ಹ್ಮ್. ಸೊ ಅದೇ ಅಂದೆ ಹಸ್ಬೆಂಡ್ ಹಂಗೆ ಮಾಡಿದೆ, ಅವಂಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಮನಾಲಿಲಿ ಒಂದು 10 days ಒಂದು ಕಡೆ ಒಂದು ಹಾಸ್ಟೆಲ್ ಅಲ್ಲಿ ಸ್ಟೇ ಮಾಡಿಕೊಂಡಿದ್ದೆ. ಸೊ ಆ ಟೈಮಿಲಿ ನಾನು ಜಸ್ಟ್ ಹಿಂಗೆ ಗುರ್ತ ಇಪ್ಪವರ್ ಹತ್ತಾರೆ ಎಲ್ಲ ಅಲ್ಲಿ, ಮತ್ತೆ ಹತ್ತರ ಇಪ್ಪ ಕೆಫೇಸ್ ಹಂಗಿಪ್ಪ ಹಾಸ್ಟೆಲ್ಸ್ ಹತ್ತರ ಎಲ್ಲ ಮೆಸೇಜ್ ಮಾಡಿ ಕೇಳಲೆ ಶುರು ಮಾಡಿದೆ, ನಿಂಗಾಗ ಎಂತಾರ ಆರ್ಟ್ ಬೇಕಾ, ಸೊ ಎಂತಾರ ಆರ್ಟ್ ಬೇಕಾ ಹೇಳಿ ಕ್ವೆಶನ್ ಮಾಡಿದೆ. ಹೆಂಗ ಪ್ರೀವಿಯಸ್ಲಿ ಆಲ್ರೆಡಿ ಒಂದ್ ಹಿಮಾಲಯನ್ ಟ್ರೆಕ್ ಮಾಡಿದ ಕಾರಣ ಒಬ್ಬ ಕಾಂಟ್ಯಾಕ್ಟ್ ಇತ್ತಿದ್ದು. ಸೊ ಅವ ಹೇಳಿದ ಓಕೆ ಎಲ್ಲ ಫ್ರೆಂಡ್ಸ್ ಇದ್ರು, ಅವು ಒಂದು ಹಾಸ್ಟೆಲ್ ಓಪನ್ ಮಾಡಿದ್ದವು ಅಂಡ್ ಅವರ ಕೆಫೆ ಏರಿಯಾಕ್ಕೆ ದೇ ಆರ್ ಪ್ಲಾನಿಂಗ್ ಟು ಡೂ ಸಮಥಿಂಗ್ ಹೇಳಿ. ನಾನು ಆ ಹಾಸ್ಟೆಲ್ ಹೆಂಗೈತ, ಹಾಸ್ಟೆಲ್ ಹಿಂಗೆ ಹತ್ತರ ಇತ್ತಿದ್ದು. ಸೊ ಅಲ್ಲಿ ಹೋಗಿ ಅವರ ಹತ್ರ ಮಾತಾಡಿ ಅಪ್ಪಾಗ ಅವು ಎಂತ ಅಷ್ಟು ಓಕೆ ಹೇಳಿ ಎಲ್ಲ ಡಿಸ್ಕಸ್ ಮಾಡಿದವು. ಬಟ್ ನಾನೆಂತ ಮಾಡಿದೆ, ನಾನು ಒಂದು ಫುಲ್ ಡಿಸೈನ್ ಎಲ್ಲ ಮಾಡಿ ತೋರಿಸಿದೆ, ಒಂದು ಪೇಪರ್ ಡಿಸೈನ್ ಮಾಡಿ ಅದರ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟೆ. ನಾನು ಫುಲ್ ಹೇಳಿ ಇದರಲ್ಲಿ ನನಗೆ ಆರ್ಕಿಟೆಕ್ಚರ್ ಹೆಲ್ಪ್ ಬಂತು. ಸೊ ಆರ್ಕಿಟೆಕ್ಚರ್ಲಿ ಹೆಂಗಾಗಿ ಯಾವತ್ತೇ ಒಂದು ಡಿಸೈನ್ ಮಾಡಕ್ಕಾದರದೇ ಒಂದು ಕಾನ್ಸೆಪ್ಟ್ ಹಿಡ್ಕೊಂಡ್ ಮಾಡಕ್ಕು ಹೇಳಿ ತುಂಬಾ ಇದು ಸ್ಟ್ರಿಕ್ಟ್ ಇತ್ತು. ಅಂಡ್ ತುಂಬಾ ಜನ ಎಂತ ಮಾಡಿರ್ತಾವ, ಡಿಸೈನ್ ಸಿಕ್ಕಿದ ಮತ್ತೆ ಕಾನ್ಸೆಪ್ಟ್ ಎಲ್ಲ ಹುಡ್ಕೊಂಡಿರ್ತಿದಾವ, ಬಿಕಾಸ್ ಕಾನ್ಸೆಪ್ಟ್ ಬೇಕು ಹೇಳಿ. ಸೊ ಆ ಕಾನ್ಸೆಪ್ಟ್ ಡೆವಲಪ್ ಮಾಡುದು ಹೇಗೆ, ಎಲ್ಲಿಂದಾದ್ರೂ ಇನ್ಸ್ಪಿರೇಷನ್ ತೆಕ್ಕೊಂಡು ಹೇಗೆ ಮಾಡುದು ಹೇಳಿ ಅದು ಆರ್ಕಿಟೆಕ್ಚರ್ ಹೆಲ್ಪ್ ಮಾಡಿತ್ತು. ಅಂಡ್ ಹಾಗೆ ಟು ಸ್ಕೇಲ್, ಸೊ ಅದುದೇ ಇನ್ನೊಂದಿತ್ತಿದು ಟು ಸ್ಕೇಲ್. ನನಗೆ ಯಾವತ್ತದೇ ಆ ಸ್ಕೇಲಿನ ದೊಡ್ಡ ಸಣ್ಣ ಮಾಡುದು, ಸ್ಕೇಲಿಂಗ್ ವರ್ಕ್ ಮಾಡುದು, ಅದುದೇ ಆರ್ಕಿಟೆಕ್ಚರ್ ಇಂದ ಕಲ್ತ ಕಾರಣ ಅದು ಹೆಲ್ಪ್ ಆತ ನನಗೆ. ಸೊ ಒಂದು ಸಣ್ಣ ಶೀಟ್ ಇಲ್ಲಿದೆ, ಪ್ರಾಪರ್ ಸ್ಕೇಲ್ ಡ್ರಾಯಿಂಗ್ ಮಾಡಿಕೊಂಡಿರ್ತಿದೆ. ಸೊ ದಟ್ ನನಗೆ ಈಗ ಒಂದು ದೊಡ್ಡ ವಾಲಿಂಗ್ ಟ್ರಾನ್ಸ್ಫರ್ ಮಾಡಕ್ಕಾದರೆ ಅದು ಮಾಡ್ಲೇಡಿ ತಪ್ಪಂಗೆ. ಸೊ ಆ ಥೀಮಿನ ಮತ್ತೆ ಆ ಸ್ಟೋರಿ ಬಿಹೈಂಡ್ ಮೈ ಡಿಸೈನ್ ಅವಕ್ಕೆ ಎಕ್ಸ್ಪ್ಲೇನ್ ಮಾಡ್ಯಪ್ಪಾಗ ಅವಕ್ಕೆ ತುಂಬಾ ಇಷ್ಟ ಆಯ್ತು. ಅಂಡ್ ಅವು ನನಗೆ ಸೀದಾ ನೀನ್ ಮಾಡು, ಹೆಂಗ ನಿನಗೆ ಹಿಂಗಾಗಿ ಇಬ್ರಿಗೆ ಫುಡ್ ಅಂಡ್ ಸ್ಟೇ ಕೊಡ್ತೇಯ, ನೀನ್ ಇಲ್ಲಿ ಹಿಂಗ ಬೇಕಾದಷ್ಟು ದಿನ ಇರಿ, ಪೇಂಟಿಂಗ್ ಎಲ್ಲ ಮಾಡಿಕೊಂಡು ಹೋಗುವಳಿ ಹೇಳಿದವು. ಸೊ ಅದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹಾಗೆ ಮನಾಲಿಲಿ ಫಸ್ಟ್ ಕಮರ್ಷಿಯಲಿ ಒಂದು ದೊಡ್ಡ ಸ್ಕೇಲಿಲಿ ಪೇಂಟಿಂಗ್ ಮಾಡಿದ್ದು. ಮತ್ತೆ ಅಲ್ಲೇ ಸಾಧಾರಣ ಹಿಂಗ 2 months ಅಲ್ಲೇ ಸ್ಟೇ ಮಾಡಿ ಅವರದ್ದು ಎಲ್ಲ ಸಾಧಾರಣ ಹಾಸ್ಟೆಲ್ ನ ಎಲ್ಲಾ ವಾಲ್ಸ್ ಇಲ್ಲಿ ಬೇರೆ ಬೇರೆ ಪೇಂಟಿಂಗ್ಸ್ ಎಲ್ಲ ಮಾಡಿಕೊಂಡು ಕೂದೆ. ಅವರದ್ದು ಇನ್ನೊಂದು ಧರ್ಮಕೋಟಿಲಿದೆ ಒಂದು ಬ್ರಾಂಚ್ ಇತ್ತಿದ್ದು. ಸೊ ಅಲ್ಲಿ ಹೋಗಿದೆ, ಒಂದು 10 days ಇದ್ದುಕೊಂಡು ಸುತ್ತಮುತ್ತ ಎಲ್ಲ ಜಾಗೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿದೆ ಪೇಂಟ್ ಮಾಡಿದೆ. ಸೊ ಹೀಗೆ ಸ್ಟಾರ್ಟ್ ಮಾಡಿದ್ದು. ಸೊ ಫಸ್ಟಿಂಗ್ ನಾನು ಪೈಸೆಗೆ ಮಾಡಿತ್ತಿದ್ದಿಲ್ಲ, ನನಗೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಕ್ಕಿತ್ತು. ಸೊ ನನಗೆ ಯಾರಿಂಗಾರು ಎಂತ ಅದೇ ಪ್ರೊಫೆಷನಲಿ ಅಪ್ರೋಚ್ ಮಾಡಕ್ಕಾದ್ರೆ ಫಸ್ಟಿಂಗ್ ಒಂದು ಕೆಲವು ಪ್ರಾಜೆಕ್ಟ್ಸ್ ಆದ್ರೂ ಪೋರ್ಟ್ಫೋಲಿಯೋಲಿ ತೋರ್ಸಕ್ಕಲ್ಲ. ಸೊ ಅದಕ್ಕೆ ಬೇಕಾಗಿ ನಾನು ಹೀಗೆ ಮಾಡಿಕೊಂಡು ಸ್ಲೋ ಆಗಿ ಪೋರ್ಟ್ಫೋಲಿಯೋ ಡೆವಲಪ್ ಮಾಡಿದೆ. ಹಾಗೆ ಬಿಕಾಸ್ ಹಿಮಾಚಲ್ಲೇ ಮಾಡಿದ ಕಾರಣ ನನ್ ಚೂರು ಅಲ್ಲಿಯೇ ಪ್ರಾಜೆಕ್ಟ್ಸ್ ಹೆಚ್ಚು ಸಿಕ್ಕಲು ಶುರು ಆಯ್ತು. ಅಂಡ್ ಆ ಟೈಮಲ್ಲಿ ಹೆಂಗಾಗೆ ಟ್ರಾವೆಲ್ ಮಾಡ್ಲು ಪಾಸಿಬಲ್ ಇತ್ತಿದ್ದು, ಅವಂಗೆ ಹಸ್ಬೆಂಡಿಗೆ ಇದು ವರ್ಕ್ ಫ್ರಮ್ ಹೋಮ್ ಇತ್ತಿದ್ದು. ಅಂಡ್ ಹಾಗೆ ನಾನು ಫುಲ್ ಟೈಮ್ ಜಾಬ್ ಇಲ್ಲಿ ಇತ್ತಿದ್ದಿಲ್ಲ. ಸೊ ಹಾಗೆ ಈವನ್ ಎಂಗಳ ಕೈಯಿಂದಲೇ ಪೈಸೆ ಹಾಕಿ ಸ್ಪೆಂಡ್ ಮಾಡಿಕೊಂಡಿರ್ತಿದೆ ಟ್ರಾವೆಲ್ ಮಾಡ್ಲೆ. ಬಟ್ ಅಟ್ ಲೀಸ್ಟ್ ಒಂದು ಪೋರ್ಟ್ಫೋಲಿಯೋ ಡೆವಲಪ್ ಮಾಡ್ಲೆ ಹೇಳಿ ಹಾಗೆ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಅದೇ ಆ ಯಂಗ್ ಮಾಂಕ್ ಹಾಸ್ಟೆಲ್ ಹೇಳಿ ಆ ಹಾಸ್ಟೆಲ್ ಇತ್ತದು ಮನಾಲಿಲಿ. ಇದು ಆ ಕೆಫೆ ಏರಿಯಾ ಇತ್ತಿದ್ದು. ಅಂಡ್ ಅವರದೊಂದು ಸೌತ್ ಇಂಡಿಯನ್ ಇದು ಕೆಫೆಯ ಥೀಮ್ ಇತ್ತಿದ್ದು, ಸೌತ್ ಇಂಡಿಯನ್ ಅಂಡ್ ಮಹಾರಾಷ್ಟ್ರನ್ ಥೀಮ್. ಸೊ ಯಂಗ್ ಮಾಂಕ್ ಹೇಳಿದ್ದ ಕಾರಣ ಒಂದು ಮಧ್ಯದಲ್ಲಿ ಒಂದು ಯಂಗ್ ಮಾಂಕಿನ ಇದು ಚಿತ್ರ ಮಾಡಿ ಅವನ ಸುತ್ತಲೂ ಎಲ್ಲ ಅಡಿಗೆ ಐಟಮ್ಸ್ ಇಪ್ಪ ಹಾಗೆ. ಅಂಡ್ ಇವರದ್ದೊಂದು ಕಿಚನ್ ಇಂದ ಒಂದು ಇಲ್ಲಿ ವಿಂಡೋ ಇತ್ತಿದ್ದು, ಕಿಚನ್ ಓಪನಿಂಗ್ ಹಂಗ ಒಂದು ವಿಂಡೋ ಇತ್ತಿದ್ದು. ಸೊ ಅಲ್ಲಿಂದ ಸ್ಮೆಲ್ಸ್ ಯಂಗ್ ಮಾಂಕ್ ಹಿಂಗೆ ಬರ್ತಾ ಇದ್ದು. ಅಂಡ್ ಹೀಸ್ ಡಿಸ್ಟ್ರಾಕ್ಟೆಡ್ ಫ್ರಮ್ ಹಿಸ್ ಮೆಡಿಟೇಷನ್ ಹೇಳಿ. ಸೊ ಅಲ್ಲಿಂದ ಆ ಸ್ಮೆಲ್ಸ್ ಎಲ್ಲ ಹೋಗಿ ಇಲ್ಲಿ ಒಂದು ವಾಲ್ ಮಾಡಿದ್ದೆ. ಅದರದ್ದು ಮೋಸ್ಟ್ಲಿ ಫುಲ್ ಫೋಟೋ ಇಲ್ಲಿದ್ದು. ಸೊ ಬೇಸಿಕಲಿ ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂಡ್ ಜನಗಳ ಹಿಡ್ಕೊಂಡು ಒಂದು ಡೂಡಲ್ ಮಾಡಿದ್ದೆ. ಸೊ ಈ ವಾಲ್ ಮ್ಯೂರಲ್ಸ್ ಅಂದ್ರಲ್ಲಿ ಎನ್ನದು ಟೋಟಲಿ ಡಿಫ್ರೆಂಟ್ ಸ್ಟೈಲ್ ಇತ್ತು. ಇದು ಎಲ್ಲ ಡೂಡಲ್ಸ್ ಇಪ್ಪದು ಮೋಸ್ಟ್ಲಿ. ಇದರಲ್ಲಿ ಮಂಡಲಾಸ್ ಹೇಳಿ ಎಂತ ಇಲ್ಲ, ಡೂಡಲ್ಸ್ ಇಪ್ಪದು. ಸೊ ಸಿಮಿಲರ್ಲಿ ನಾನು ಬೇರೆ ಕಡೆ ಮಾಡಿದ್ದು ಅಷ್ಟೇ. ಇದು ಹಿಮಾಚಲಿ ಇನ್ನೊಂದು ಹೋಮ್ ಸ್ಟೇಲಿ ಮಾಡಿದ್ದು. ಇದ್ರಲ್ಲಿ ಹಿಂಗೆ ಎಲ್ಲ ಪ್ರಾಜೆಕ್ಟ್ಸ್ ನೋಡಿ ಅಪ್ಪಾಗ ಗೊಂತಕ್ಕು ಒಂದು ಪರ್ಟಿಕ್ಯುಲರ್ ಸ್ಟೈಲ್ ಹೆಂಗಿದ್ದು, ಒಂದು ಡೂಡಲ್ಸ್ ಮಾಡಿಕೊಂಡು ಒಂಥರ ಕಾರ್ಟೂನ್ ಟೈಪ್ ಡಿಸೈನ್ ಮಾಡಿಕೊಂಡು
ಮಾಡಿದ್ದೆ ಅಂಡ್ ಹ್ಮ್. ತುಂಬಾ ಹಿಂಗೆ ಈ ಸ್ಪೈರಲ್ಸ್ ಎಲ್ಲ ಯೂಸ್ ಮಾಡಿದ್ದೆ. ಇದು ಅದು ಮತ್ತೆ ಇದು ಇನ್ನೊಂದು ಹಿಮಾಚಲ್ ಇನ್ನೊಂದು ಹೋಮ್ ಸ್ಟೇಗೆ ಮಾಡಿದ್ದು. ಅಲ್ಲಿ ಎಲ್ಲ ಸರೌಂಡಿಂಗ್ಸ್ ಇಲ್ಲಿ ಎಂತ ಕಲ್ಚರ್ ಇದ್ದು ಆ ಕಲ್ಚರ್ ಅವು ಅಲ್ಲಿ ಅಂಡ್ ಅಲ್ಲಿ ಫೇಮಸ್ ಎಂತ ಎಲ್ಲ ಇದ್ದು ಹೇಳಿ ನೋಡಿಕೊಂಡು ಆ ಹ್ಮ್. ಐಟಮ್ಸ್ ನ ಡಿಸೈನ್ಸ್ ಇಲ್ಲಿ ಹಾಕಿಕೊಂಡು ಇರ್ತಿದೆ, ಹ್ಮ್. ಯಾವುದೇ ಡಿಸೈನ್ ಆದ್ರೂ. ಹೀಗೆ ಸ್ಟಾರ್ಟ್ ಮಾಡಿ ಮತ್ತೆ ನನಗೆ ಕೆಲವು ಕಮರ್ಷಿಯಲ್ ಪ್ರಾಜೆಕ್ಟ್ ಸಿಕ್ಕಲೆ ಶುರು ಆಯ್ತು. ಅಂಡ್ ಇನ್ನೊಂದು ಹಿಮಾಚಲ್ಲೇ ಸಿಕ್ಕಿದ್ದು, ಲಾಸ್ಟ್ ಇಯರ್ ಒಂದ್ ಸಿಕ್ಕಿದ್ದು. ಸೊ ಇವು ನನಗೆ ಪ್ರಾಪರ್ ಹೇಳಿದ್ರೆ ಪ್ರೊಫೆಷನಲಿ ಹೈರ್ ಮಾಡಿ ಫುಲ್ ಪೇ ಎಲ್ಲ ಮಾಡಿದ್ದವು. ಹ್ಮ್. ಅಂಡ್ ಇದು ಕಂಪ್ಲೀಟ್ ಬಿಲ್ಡಿಂಗ್ ಮಾಡಕ್ಕಿತ್ತು. ಸೊ ಫುಲ್ 1 month ತೆಕ್ಕೊಂಡಿದ್ದು ಎಲ್ಲ ಕಾರಿಡೋರ್ಸ್ ಡಿಸೈನ್ ಮಾಡಕ್ಕಿತ್ತು, ಫ್ರಮ್ ಟಾಪ್ ಟು ಬಾಟಮ್ ಕಾರಿಡೋರ್ಸ್. ಮತ್ತೆ ಮೇಲೆ ಟೆರೆಸ್ ಡಾರ್ಕ್ ಕಾಣ್ತಾ ಇದ್ದಲ್ಲ, ಹಾಗೆ ಟೆರೆಸ್ ಏರಿಯಾ ಮತ್ತೆ ಇವರದ್ದು ರಿಸೆಪ್ಷನ್ ಏರಿಯಾ, ಹಾಗೆ ಫುಲ್ ಎಲ್ಲ ಸೇರಿಕೊಂಡು ಆಲ್ಮೋಸ್ಟ್ ಫುಲ್ 1 month ವರ್ಕ್ ಆಯ್ತು. ಹೀಗೆ ಆಗಿ ಮತ್ತೆ ಅದೇ ನಿಂಗೆ ಕೆಲವು ಪ್ರಾಜೆಕ್ಟ್ ಸಿಕ್ಲ ಶುರು ಆಯ್ತು. ಬರ್ಲಿನ್ ಹಿಂಗೆ ಹೋದಪ್ಪಾಗ ಅಲ್ಲಿದೆ ಚೂರು ಇಂಡಿಯನ್ಸ್ ನ ಕಾಂಟ್ಯಾಕ್ಟ್ ಮಾಡಿದೆ ಎಂತ ಪ್ರಾಜೆಕ್ಟ್ಸ್ ಅಂತ ಹೇಳಿ. ಅಂಡ್ ಅಲ್ಲಿ ಒಂದ್ 2 ಇಂಡಿಯನ್ ರೆಸ್ಟೋರೆಂಟ್ಸ್ ನಾವು ಸಿಕ್ಕಿದವು. ಸೊ ಇಂಡಿಯನ್ ರೆಸ್ಟೋರೆಂಟ್ಸ್ ಹೀಗೆ ವಾಲ್ ಮ್ಯೂರಲ್ ಮಾಡಿದೆ. ಸೊ ಅದೇ ಇದು ಈಚೆ ಸೈಡ್ ಒಂದು ಅಂಡ್ ಇಲ್ಲಿ. ಸೊ ಬರ್ಲಿನ್ಲಿ 2 ಹಾಗೆ ಮಾಡಿದ್ದೆ. ಅಂಡ್ ಕೆಲವು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್, ಈಗ ಬೆಂಗಳೂರಲ್ಲಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಮಾಡಿದ್ದು ಇದ್ದು, ಹಿಂಗೆ ಮನೆಯ ಸ್ಟೇರ್ ಕೇಸ್ ಹಿಂಗೆ ಎಲ್ಲ ಪೇಂಟ್ ಮಾಡಿದ್ದು. ಅದೇ ನಾನ್ ಹೇಳಿದಂಗೆ ಒಂದು ಅದೇ ಈ ತುಂಬಾ ಕಲರ್ಸ್ ಯೂಸ್ ಮಾಡಿ ಚೂರ್ ಕಾರ್ಟೂನ್ ಟೈಪ್ ಅಲ್ಲಿ ಮಾಡ್ತಾನೆ. ಈ ಡೂಡಲ್ಸ್, ಶೇಪ್ಸ್, ಫ್ಲವರ್ಸ್ ಹಂಗಿಪ್ಪದೆಲ್ಲ ಶೇಪ್ಸ್ ಯೂಸ್ ಮಾಡಿ ಮಾಡೋದು. ತುಂಬಾ ಕಡೆ ಮ್ಯೂರಲ್ಸ್ ನೋಡಿದ್ರೆ ಶೇಡಿಂಗ್ ಎಲ್ಲ ಇತ್ತು. ಸೊ ಅದ್ರಲ್ಲಿ ಶೇಡಿಂಗ್ ಮಾಡ್ತಿಲ್ಲ, ಹಿಂಗಿಪ್ಪದೆ ಎಲ್ಲ ಡೂಡಲ್ಸ್ ಅಂಡ್ ಡ್ರಾಯಿಂಗ್ಸ್ ಯೂಸ್ ಮಾಡಿ ಕಾರ್ಟೂನ್ ಟೈಪ್ ಇಲ್ಲಿ ಮಾಡ್ತಾನೆ. ಅದರ ಒಟ್ಟಿಗೆ ಕೆಲವು ಹಿಂಗೆ ಮಂಡಲದ ಎಲಿಮೆಂಟ್ ಹೇಳಿದ್ರೆ ಹಿಂಗೆ ಜಸ್ಟ್ ಮಧ್ಯದಲ್ಲಿ ಹಿಂಗೆ ಸನ್ ಆಡ್ ಮಾಡೋದು, ಈ ಕೆಲವು ಸ್ಪೈರಲ್ಸ್ ಆಡ್ ಮಾಡೋದು, ಇದೆಲ್ಲ ಚೂರು ಜೆಂಟ್ಯಾಂಗಲ್ ಡಿಸೈನ್ ಬಪ್ಪ ಹಾಗೆ ಮಾಡ್ತಾನು. ಸೊ ಇದು ಎಲ್ಲ ಸ್ಟೈಲ್ ಹೇಳ ಪರ್ಟಿಕ್ಯುಲರ್ ಆಗಿ. ಅದ್ರಲ್ಲಿ ಕೆಲವು ಹಿಂಗೆ ಅಡಿಷನಲ್ ಬೇರೆ ಟೈಪ್ ಮಾಡಿದ್ದೆ. ಅದೇ ಈಗ ಈ ಫ್ಲೋರಲ್ ಎಲ್ಲ ಚೂರು ಬೇರೆ ತರ ಇದ್ರಲ್ಲಿ. ಅಂಡ್ ಇದ್ರಲ್ಲಿ ಸಹ ನಾನು ಎಂತ ನೋಡ್ತೇನೆ ಫೋಟೋ ಸಿಕ್ಕುತ್ತಾ ಹೇಳಿ ಮಂಡಲದೇ ಮಾಡಿದ್ದು ಹೇಳ್ರೆ. ಅದೇ ಆ ಹಾಸ್ಟೆಲ್ ಇಲ್ಲದೆ ಹಿಂಗೆ ಮಾಡಿತ್ತಿದೆ. ಫಸ್ಟಿಂಗ್ ಇದ್ದ ಹಾಸ್ಟೆಲ್ ಇಲ್ಲಿ ಕೆಲವು ಒಳದಿಕ್ಕೆ ಕೆಫೆ ಸ್ಪೇಸ್ ಇಲ್ಲಿ ಒಳದಿಕ್ಕೆ ಎಲ್ಲ ಮಾಡಿತ್ತಿದೆ. ಇದು ಹಾಗೆ ಬೆಂಗಳೂರಿನ ಒಂದು ರೆಸಿಡೆನ್ಸ್ ಇಲ್ಲಿ ಮಾಡಿದ್ದು, ಅವರ ಮೆಡಿಟೇಷನ್ ರೂಮ್ ಹಿಂಗೆ ಹೇಳಿ ಮಾಡಿದ್ದು. ಸೊ ಇಲ್ಲಿ ಆದರೆ ಮಂಡಲವೇ ಯೂಸ್ ಮಾಡಿಕೊಂಡು ಮಾಡಿದ್ದೆ. ಸೊ ವಾಲ್ ಮ್ಯೂರಲ್ಸ್ ಅಲ್ಲಿ ನಾನು ಹೇಳ್ರೆ ಚೂರು 2-3 ಟೈಪ್ಸ್ ಆಫ್ ಸ್ಟೈಲ್ಸ್ ಇದ್ವಳೆ ಹೇಳಕ್ಕೂ, ಒಂದು ಪರ್ಟಿಕ್ಯುಲರ್ ಅಲ್ಲ. ಅದ್ರಲ್ಲಿ ಹಿಂಗೆ ಕೆಲವು ಫ್ಲೋರಲ್ ಮತ್ತೆ ಪ್ಯಾಟರ್ನ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದು ಇತ್ತು ಹಿಂಗೆ. ಸೊ ಅದೇ ಮ್ಯೂರಲ್ಸ್ ಇಲ್ಲಿ ಕೆಲವು ಚೇಂಜ್ ಮಾಡಿದ್ದೆ ಹೇಳ. ಬಟ್ ಮೋಸ್ಟ್ಲಿ ಇದುವೆ ಕಾರ್ಟೂನಿಶ್ ಅಂಡ್ ಸಿಂಪಲ್ ಲೈನ್ಸ್ ಅಂಡ್ 2D ಎಡೆ ಹೇಳಕ್ಕು. ಕಲರ್ಫುಲ್, ವೆರಿ ಕಲರ್ಫುಲ್ 2D ಅಂಡ್ ಇದು ಅಂಬರ್ ಈಗ ನೆಕ್ಸ್ಟ್ ಯಂಗ್ ಜನರೇಷನ್ ಎಂಗಳು ಹಿಂಗೆ ವಾಲ್ ಮ್ಯೂರಲಿಸ್ಟ್ ಆಯಕು ಹೇಳಿ ಆದರೆ ಅವಕ್ಕೂ ನಿಂಗ ಹಿಂಗೆ ವಾಲಂಟಿಯರಿಂಗ್ ಆಗಿ ಹೋಗಿ ಈ ಹಾಸ್ಟೆಲ್ಗಳಲ್ಲಿ ಸ್ಟಾರ್ಟ್ ಮಾಡುದು ಒಳ್ಳೆ ಆಪ್ಷನ್ ಹೇಳಿ ನಿಂಗ ಹೇಳ್ತೀರಾ ಹೇಗೆ? ಅದೇ ಫಸ್ಟಿಗೆ ಟ್ರಯಲ್ ನಿಂಗಳು ಒಂದ್ ಮನೇಲಿ ಮಾಡಿಕೊಳ್ಳಿ. ಬಿಕಾಸ್ ಇವನ್ ಹಾಸ್ಟೆಲ್ ಅವಕ್ಕೆ ಮಾಡಿ ಯಪ್ಪಾಗ ಹೇಳಿದ್ರೆ ತುಂಬಾ ಜನ ನೋಡ್ತಾವಲ್ಲ ನಿಮ್ಗಳ ವರ್ಕ್. ಸೊ ಇಫ್ ಅದು ಲಾಯ್ಕ್ ಇಲ್ಲದರೆ ಆರ್ ಅಷ್ಟು ಪ್ರೊಫೆಷನಲ್ ಆಗಿ ಇಲ್ಲದರೆ ಮತ್ತೆ ಕೆಟ್ಟ ಹೆಸರು ಬತ್ತು ಇನ್ ಪಬ್ಲಿಕ್ ಸ್ಪೇಸ್. ಸೊ ಫಸ್ಟಿಗೆ ಐ ವುಡ್ ಸಿ ಮನೇಲಿ ಸ್ವಂತ ಮನೆಗಳಲ್ಲಿ ಮೇ ಬಿ ಇವನ್ ರಿಲೇಟಿವ್ಸ್ ಹೌಸ್ ಇಲ್ಲಿ ಟ್ರೈ ಮಾಡಿ. ಸೊ ಎಂತ ಹಾಳಾದ್ರದ್ದೇ ಪೇಂಟ್ ಮಾಡ್ಲಕ್ತು. ಸೊ ಎಂತ ಪ್ರಾಬ್ಲಮ್ ಇಲ್ಲ, ಯು ಕ್ಯಾನ್ ಆಲ್ವೇಸ್ ಪೇಂಟ್ ಓವರ್ ಇಟ್. ಸೊ ಅದು ಫಸ್ಟಿಗೆ ಮನೆಗಳಲ್ಲಿ ಟ್ರೈ ಮಾಡಿ. ಅಂಡ್ ಫಸ್ಟಿಗೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು. ಬೇಸಿಕಲಿ ಒಂದು ಅಟ್ಲೀಸ್ಟ್ ಒಂದು 10-15 ಪ್ರಾಜೆಕ್ಟ್ಸ್ ಆದ್ರೂ ಒಂದು ತೋರ್ಸಲೇ ಇರಬೇಕು. ಓಕೆ ಇದು ಹಿಂಗೆ ಇಪ್ಪದೆಲ್ಲ ಮಾಡುತ್ತೆ ಅಂಡ್ ಅನ್ನದಿಷ್ಟು ಲೈಕ್ ಇದ್ದು ನೀಟ್ ಇದ್ದು ಅಂಡ್ ಹಿಂಗೆ ಫಸ್ಟಿಗೆ ಅದರ ಮಾಕ್ ಡಿಸೈನ್ ಮಾಡಿ ಕೊಡ್ತೆ ನಿಂಗೆ. ಸೊ ಅದೇ ಅವಕ್ಕೊಂದು ಟ್ರಸ್ಟ್ ಬಿಲ್ಡ್ ಆಯ್ತು, ಇವಕ್ಕೆ ಮಾಡ್ಲಿಡಿತ್ತು ಹೇಳಿ ಯಾವುದೇ ಒಂದು ಪ್ರೊಫೆಷನಲಿ ಸಿಕ್ಕಾದರೆ.
ಸೊ ಅದೇ ಹಾಗೆ ಹೇಳ್ತಾನೆ, ಫಸ್ಟ್ ಹಿಂಗೆ ಟ್ರಯಲ್ ಮನೇಲಿ ಮಾಡಿ ಮತ್ತೆ ಹಿಂಗೆ ವಾಲಂಟಿಯರಿಂಗ್ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ಲಕ್ ಒಳ್ಳೆ. ಮತ್ತೆ ನಿಂಗ ಹೇಳಿದಾಗೆ ಕಾನ್ಸೆಪ್ಟ್ ಡೆವಲಪ್ ಮಾಡಿ ಅದ್ರ ಎಕ್ಸ್ಪ್ಲೇನ್ ಮಾಡುದು ಹೆಲ್ಪ್ ಆಗುತ್ತೆ ಹೇಳಿ ಇಷ್ಟಪಡ್ತೀರಾ ಹೇಗೆ? ಅದು ಯಾವ್ದೇ ಒಂದು ಪ್ರಾಜೆಕ್ಟ್ ಆದರದ್ದು ಅದು ಕಾನ್ಸೆಪ್ಟ್ ಮಾಡಿಕೊಂಡ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಹೇಳ್ರೆ ನಾವಾಗೆ ಆ ಸ್ಪೇಸಿಂಗ್ಗೆ ಫಸ್ಟ್ ಹಿಂಗೆ ಅದು ಆ ಸ್ಪೇಸಿಂಗ್ಗೆ ಮ್ಯಾಚ್ ಆಯ್ಕು, ಅಲ್ಲಿನ ವೈಬ್ಸ್ ಹಿಂಗೆ ಮ್ಯಾಚ್ ಆಯ್ಕು, ಅಲ್ಲಿನ ಸುತ್ತಲದ ಕಲ್ಚರ್ ನ ಇನ್ಕ್ಲೂಡ್ ಮಾಡಿದರೆ ಇಟ್ ಇಸ್ ವೆಲ್ ಅಂಡ್ ಗುಡ್ ಹೇಳಿ. ಸೊ ಅಂಡ್ ಮತ್ತೆ ತುಂಬಾ ಕ್ಲೈಂಟ್ಸ್ ಇಂದು ಅವರದ್ದು ಸ್ಟ್ರಾಂಗ್ ಒಂದು ಇದಿರ್ತು, ಹೆಂಗಾಗಿ ಹಿಂಗೆ ಬೇಕು, ಈ ಎಲಿಮೆಂಟ್ಸ್ ಬೇಕು ಹೇಳಿ. ಈಗ ರೆಸಿಡೆನ್ಶಿಯಲ್ ಆದರೆ ಅವರ ಪರ್ಸನಲ್ ಟಚ್ ಬೇಕಾಗ್ತು. ಇದು ಈಗ ಕಮರ್ಷಿಯಲ್ ಪ್ರಾಜೆಕ್ಟ್ಸ್, ಈಗ ರೆಸ್ಟೋರೆಂಟ್ಸ್ ಆರ್ ಹಾಸ್ಟೆಲ್ಸ್ ಕೆಫೇಸ್ ಎಲ್ಲ ಹೇಳ್ತಾರೆ, ಅವಾಗ ಅಷ್ಟಪ್ಪಾಗ ನಾವು ರೆಸ್ಟೋರೆಂಟ್ ಯಾವ ರೆಸ್ಟೋರೆಂಟ್ ಎಂತ ಫುಡ್ ಪ್ರೊವೈಡ್ ಮಾಡ್ತಾವು, ಇಲ್ಲ ಯಾವ ಪ್ರದೇಶದ ಫುಡ್ ಪ್ರೊವೈಡ್ ಮಾಡ್ತಾ ಇದ್ದವು, ಇಲ್ಲ ಹಾಸ್ಟೆಲ್ಸ್ ಆದರೆ ಅದು ಯಾವ ಲೊಕೇಶನ್ ಇದ್ದು. ಸೊ ಯಾವತ್ತದೆ ಕಾನ್ಸೆಪ್ಟ್ ಒಂದು ಹಿಡ್ಕೊಂಡು ಯಾವ್ದೇ ಇರಲಿ, ಜನಗಳದ್ದಾಗಲಿ ಇಲ್ಲ ಕಲ್ಚರ್ ಇಂದ ನೇಚರ್ ಇಂದ ಇಂಥದ್ದೇ ಒಂದು ಕಾನ್ಸೆಪ್ಟ್ ಮಾಡಿಕೊಂಡೇ ಮಾಡಿದರೆ ಬೆಸ್ಟ್ ಹೇಳಿ. ಓಕೆ, ಈಗ ನಮಗೆ ಕಾಣ್ತದೆ ಎಲ್ಲ ನಿಮ್ಗೆ ಗೊತ್ತಿಪ್ಪ ಹಾಗೆ ಈ ಕಲ್ಚರ್ ಹೇಳಿ, ಈ ವಾಲ್ ಮ್ಯೂರಲ್ ಹೇಳುವ ಕಲ್ಚರ್ ವೆಸ್ಟರ್ನ್ ಕಂಟ್ರೀಸ್ ಅಥವಾ ನಮ್ಮದೇ ಇಂಡಿಯಾದಲ್ಲಿ ನಾರ್ತ್ ಪಾರ್ಟ್ ಇಲ್ಲಿ ಜಾಸ್ತಿ, ನಾರ್ತ್ ವೆಸ್ಟ್ ಸೈಡ್ ಇಲ್ಲಿ ಜಾಸ್ತಿ. ಸೊ ಗೊತ್ತಿಲ್ಲ ಇದಕ್ಕೆ ಈಗ ಸ್ಕೋಪ್ ಹೆಂಗಿತ್ತು ಹೇಳಿ? ನಾರ್ತ್ ವೆಸ್ಟ್ ಹೇಳಿರ್ತಿಲ್ಲ, ಎಲ್ಲ ಸಿಟೀಸ್ ಇಲ್ಲಿ ತುಂಬಾ ಇತ್ತು ಹೇಳ್ರಿ, ಎಲ್ಲ ದೊಡ್ಡ ಸಿಟೀಸ್ ಇಲ್ಲಿ. ಈವನ್ ಹೇಳ್ರಿ ಈಗ ಬೆಂಗಳೂರಲ್ಲಿ ಆಗಲಿ, ಈವನ್ ಐ ಥಿಂಕ್ ಈ ಚೆನ್ನೈಲಿ, ಮುಂಬೈಲೆಲ್ಲ ತುಂಬಾ ಇತ್ತು. ಅಲ್ಲಿ ಗ್ರಾಫಿಟಿ ಕಲ್ಚರ್ ಇತ್ತು. ಗ್ರಾಫಿಟಿ ಹೇಳ್ರಿ ಯೂಶಲಿ ಆ ಸ್ಪ್ರೇ ಪೇಂಟಿಂಗ್ ಮಾಡಿಕೊಂಡ್ ಮಾಡ್ತಾವ್. ಅಂಡ್ ಚೆನ್ನೈಲಿದೆ ಒಂದು ಫುಲ್ ಸ್ಟ್ರೀಟೇ ಇತ್ತು, ಬರೀ ವಾಲ್ ಮ್ಯೂರಲ್ಸ್ ಇಂದ ಸ್ಟ್ರೀಟ್ ಇತ್ತು. ನಮಗೆ ಈಗ ಬೆಂಗಳೂರ್ಲಿದೆ ತುಂಬಾ ಇದ್ ಮಾಡ್ತಾ ಇದ್ದಾವ್. ಒಂದು ಗವರ್ಮೆಂಟೇ ಮಾಡೋದು, ಈ ಕಾಂಪೌಂಡ್ ವಾಲ್ಸ್ ಇಲ್ಲಿ ಮಾಡೋದು, ರೋಡ್ಸ್ ಅನ್ನ ಸುತ್ತಮುತ್ತ ಮಾಡೋದು, ಅದು ಒಂದಿದ್ದು. ಚರ್ಚ್ ಸ್ಟ್ರೀಟ್ ಇಲ್ಲಿ ನೋಡಿದರೆ ಅಲ್ಲಿ ಆ ಫುಲ್ ಬಿಲ್ಡಿಂಗ್ಸ್ ಇಲ್ಲೆಲ್ಲ ಪೇಂಟ್ ಮಾಡಿದ್ದವು. ಸೊ ಇಪ್ಪಲ್ಲೇ ಇತ್ತು. ಅಂಡ್ ಎಲ್ಲ ಕೆಫೇಸ್ ಅಂಡ್ ರೆಸ್ಟೋರೆಂಟ್ಸ್ ಇಲ್ಲಿ ಮ್ಯಾಕ್ಸಿಮಮ್ ಈಗ ವಾಲ್ ಮ್ಯೂರಲ್ಸ್ ಮಾಡ್ತಾ ಇದ್ದವು. ಸೊ ಹಾಗೆ ಇದ್ದು, ಬಟ್ ಅದೇ ಚೂರ್ ಪೇ ಮಾಡುದು ಚೂರ್ ಕಮ್ಮಿ ಇದ್ದು. ನಾವ್ ಇಂಟರ್ನ್ಯಾಷನಲಿ ಈಗ ಕಂಪೇರ್ ಮಾಡಿದರೆ ಅವು ಹೆಂಗೆ ಆರ್ಟಿಸ್ಟ್ ಹಿಂಗೆ ಎಷ್ಟು ಇಂಪಾರ್ಟೆನ್ಸ್ ಎಲ್ಲ ಕೊಡ್ತಾವು, ಇಲ್ಲಿ ಅಷ್ಟು ಚೂರ್ ಕಮ್ಮಿ. ಬಿಕಾಸ್ ಆರ್ಟಿಸ್ಟ್ ಹೇಳಿದ್ರೆ ಅವಕ್ಕೆ ಎಲ್ಲ ರೇಂಜಸ್ ಇಲ್ಲಿ ಸಿಕ್ಕುತ್ತಾವು, ತುಂಬಾ ಕಮ್ಮಿಗೆ ಪೇಂಟ್ ಮಾಡುವುದೇ ಸಿಕ್ಕುತ್ತಾವು. ನಮ್ಮಲ್ಲಿ ಅದೇ ಪಾಪ್ಯುಲೇಷನ್ ಹೆಚ್ಚಿಪ್ಪ ಕಾರಣ ಆಲ್ವೇಸ್ ಚೀಪರ್ ಆಪ್ಷನ್ಸ್ ಇರ್ತು. ಬಟ್ ಅದೇ ನಾವ್ ಹಾಗಿಪ್ಪ ಕ್ಲೈಂಟ್ಸ್ ಫೈಂಡ್ ಮಾಡಬೇಕು ಹೂ ವ್ಯಾಲ್ಯೂ ಯುವರ್ ಆರ್ಟ್ ಅಂಡ್ ಹೂ ಕ್ಯಾನ್ ಸಿ ಯುವರ್ ವ್ಯಾಲ್ಯೂ ಹೇಳಿ, ಹಾಗೆ ನೋಡಿಕೊಂಡು ಫೈಂಡ್ ಮಾಡಬೇಕು. ಬಟ್ ಇದ್ದು ಪ್ರಾಜೆಕ್ಟ್ಸ್ ಸಿಕ್ಕುಲೇ ಇದ್ದು. ಈಗ ಅಂತ ಕೇಳಿದ್ರೆ ತುಂಬಾ ವಾಲ್ ಮ್ಯೂರಲ್ ಆರ್ಟಿಸ್ಟ್ ಬರ್ತಾ ಇದ್ದವು. ಹಾಗೆ ರೆಸಿಡೆನ್ಶಿಯಲ್ ಚೂರ್ ಕಮ್ಮಿ ಇದ್ದು, ಅಷ್ಟು ಜನ ಮನೆಗಕ್ಕೆ ಅಷ್ಟು ಪೇಂಟ್ ಮಾಡಿಸಿಕೊಳ್ತಾವಿಲ್ಲ. ಬಟ್ ಕ್ಯಾಫೇಸ್ ಅಂಡ್ ರೆಸ್ಟೋರೆಂಟ್ಸ್ ಇಲ್ಲಿ ಮೇನ್ ಸ್ಕೋಪ್ ಇಪ್ಪದು. ನಮ್ಮ ಹವ್ಯಕರಲ್ಲಿ ನಿಂಗೂ ಗೊತ್ತಿಪ್ಪ ಹಾಗೆ ಬೇರೆ ಯಾರು ಇದ್ದವ? ಹವ್ಯಕಲ್ಲಿ ಈಗ ಸದ್ಯಕ್ಕೆ ಯಾರು ಗೊತ್ತಿಲ್ಲ ನನಗೆ. ಹಿಂಗೆ ಮಂಡಲ ಆರ್ಟ್ ಮಾಡುವ ತುಂಬಾ ಜನ ಇದ್ದವು. ಮಂಡಲ ಆರ್ಟ್ ಸುಮಾರು ಜನ ಮಾಡ್ತಾವು. ಅಂಡ್ ಕೆಲವು ಜನ ಅದೇ ಆ ಮಂಡಲವನ್ನೇ ಗೋಡೆಲಿ ಇದೇ ಮಾಡ್ತಾವು. ಸೊ ಅದರ ನೋಡಿದ್ದೆ. ಬಟ್ ಹಿಂಗೆ ವಾಲ್ ಮ್ಯೂರಲ್ಸ್ ಹೇಳಿ ಮಾಡುವ ಈಗ ಸದ್ಯಕ್ಕೆ ಯಾರು ಗೊತ್ತಿಲ್ಲ. ಮೇ ಬಿ ಏನಾಗಿ ಇನ್ನು ರೀಚ್ ಆಗಿಲ್ಲ ಅಂತ ಗೊತ್ತಿಲ್ಲ ಅವರ. ಬಟ್ ಈಗ ಪರ್ಸನಲಿ ಯಾರನ್ನು ಗೊತ್ತಿಲ್ಲ. ಓಕೆ, ಈಗ ಪೇ ಬಗ್ಗೆ ನಿಂಗ ಹೇಳಿದ್ರಿ, ನಮ್ಮ ಇಂಡಿಯಾಗೆ ಪೇ ಕಡಿಮೆ. ಈಗ ನಾವು ಪೇ ಹೇಳಿ ತೆಕ್ಕೊಳ್ತು ಹೇಳಿ ಆದರೆ ಅದು ಯಾವ್ದ್ರ ಮೇಲೆ? ಈಗ ಈ ಪ್ರಾಜೆಕ್ಟ್ ಹೇಳಿಯಾ ಅಥವಾ ಒಂದು ಡ್ರಾಯಿಂಗ್ ಹೇಳಿಯಾ? ಹೇಗೆ ಈ ಪೇ ಕನ್ಸಿಡರ್ ಮಾಡಿ ತಕೊಂಡ್ ಬಂದದ್ದು? ಸೊ ಇದೊಂದು ಕ್ವೆಶನ್ ಎಲ್ಲರೂ ಕೇಳ್ತಾವ್ ಹೇಳ್ರೆ, ತುಂಬಾ ಜನಕ್ಕೆ ಅದು ಐಡಿಯಾವೇ ಇರ್ತಿಲ್ಲ. ಹಿಂಗೆ ಈಗ ಪೇಂಟ್ ಮಾಡಿಸಿಗೊಂಬವಕ್ಕೂ ಐಡಿಯಾ ಇರ್ತಿಲ್ಲ, ಮಾಡುವವಕ್ಕೂ ಐಡಿಯಾ ಇರ್ತಿಲ್ಲ. ಸೊ ಬೇಸಿಕಲಿ ವಾಲ್ ಮ್ಯೂರಲ್ಸ್ ಹೇಳಿ ಅಪ್ಪಾಗ ಸ್ಕ್ವೇರ್ ಫೀಟ್ ವೈಸ್ ಚಾರ್ಜ್ ಮಾಡುತ್ತೆ, ಸ್ಕ್ವೇರ್ ಫೀಟ್ ವೈಸ್. ಬಟ್ ಅದು ಹೆಂಗೆ ಅವು ಒಂದು ಹೇಳ್ತಾವ್, ನಿಂಗಳ ಬ್ರೋಷರ್ ಕೊಡಿ, ನಿಂಗಳ ಪ್ರೈಸ್ ಲಿಸ್ಟ್ ಕೊಡಿ ಹೇಳಿ. ಸೊ ಹಂಗೆ ಕೊಡ್ಲಿಡಿತಿಲ್ಲ. ಈಗ ಮಂಡಲಕ್ಕಾದ್ರೆ ನನಗೆ ಹೇಳಿಡಿತ್ತು, 30 ಸೆಂಟಿಮೀಟರ್ ಇಷ್ಟು ಪ್ರೈಸ್, 40 ಸೆಂಟಿಮೀಟರ್ ಇಷ್ಟು ಪ್ರೈಸ್ ಹೇಳಿ ಸೈಜ್ ವೈಸ್ ಹೇಳಿಡಿತ್ತು. ನಂಬರ್ ಆಫ್ ಡೇಸ್ ಆಲೋಚನೆ ಮಾಡಿ ಹೇಳಿಡಿತ್ತು. ವಾಲ್ ಮ್ಯೂರಲ್ಸ್ ಅಲ್ಲಿ ಎಂತ ಆಯ್ತು ಹೇಳ್ರೆ, ಇಟ್ ಕ್ಯಾನ್ ಬಿ ಲೈಕ್ ತುಂಬಾ ಡಿಫ್ರೆನ್ಸಸ್ ಇಪ್ಪಲ್ಲ ಸಾಕು ಹೇಳ್ರೆ. ವಾಲ್ಸ್ ಕೆಲವು ಟೆಕ್ಸ್ಚರ್ಡ್ ವಾಲ್ಸ್ ಇಪ್ಪಲ್ಲಕ್ಕು, ಪ್ಲೇನ್ ವಾಲ್ಸ್ ಇಪ್ಪು,
ಅವ್ರ ಆಕ್ಸೆಸಿಬಿಲಿಟಿ ತುಂಬಾ ಕಷ್ಟ ಇತ್ತು. ಕೆಲವು ಪೇಂಟಿಂಗ್ಸ್ ಇಲ್ಲಿ ಇಂಟ್ರಿಕೆಸಿ ಕಂಡಾಡ್ಬೇಕು ಹೇಳ್ರಿ. ಈಗ ಮೇ ಬಿ ಇಷ್ಟೇ ಸಣ್ಣ ಏರಿಯಾಕ್ಕೆ ಅವಕ್ಕೆ ಆರ್ಟ್ ಬೇಕು, ಬಟ್ ತುಂಬಾ ಇಂಟ್ರಿಕೇಟ್ ಬೇಕು. ಸೊ ನನಗೆ ಅದಕ್ಕೂದೇ 10 days ತಕ್ಕೊಂಡು, ಈಗ ಒಂದು ತುಂಬಾ ದೊಡ್ಡ ವಾಲ್ ಬಟ್ ಅನ್ನ ಸಿಂಪಲ್ ಡಿಸೈನ್ ಬೇಕು, ಅದಕ್ಕೂ ನನಗೆ 10 days ತಕ್ಕೊಂಡು. ಸೊ ಅದು ಹಾಗೆ ಅಷ್ಟಪ್ಪಾಗದೆ ನನಗೆ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಹೇಳಿಡಿತ್ತಿಲ್ಲ ಪರ್ ಸ್ಕ್ವೇರ್ ಫೀಟ್ ಎಷ್ಟಾಯ್ತು ಹೇಳಿ ಹೇಳಕ್ಕೂ ಎಂಗಳದ್ದು. ಹಿಂಗೆ ಈಗ ಪರ್ ಸ್ಕ್ವೇರ್ ಫೀಟ್ 150-200 ಇಂದ ಸ್ಟಾರ್ಟ್ ಆಯ್ತು, 150-200 rupees ಇಂದ ಸ್ಟಾರ್ಟ್ ಆಯ್ತು. And it can go on up to 1000-2000 rupees per square feet also, depending on what your budget is and ಎಷ್ಟು ಇಂಟ್ರಿಕೇಟ್ ಬೇಕು ನಿಮಗೆ ಆರ್ಟ್ ಹೇಳಿ. ಸೊ ಒಂದು ವೇ ಪ್ರೈಸಿಂಗ್ ಅವಕ್ಕೆ ಎಕ್ಸ್ಪ್ಲೇನ್ ಮಾಡೋದು ಹೆಂಗೆ ಹೇಳಿದ್ರೆ, ಪ್ರೀವಿಯಸ್ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ತೋರಿಸಿ ಇದು ಇಷ್ಟಿಷ್ಟು ಸೈಜ್ ಇಲ್ಲಿ ಮಾಡಿದಂತ ಆರ್ಟ್, ಈ ಆರ್ಟಿಂಗ್ ಇಷ್ಟಿಷ್ಟು ಕಾಸ್ಟ್ ಆಯ್ದು ಹೇಳಿ ಅದೊಂದು ರೀತಿಲಿ ಪ್ರೈಸ್ ತೋರ್ಸಲಕ್ಕು. ಬಟ್ ಅದು ಹಾಗೆ ಎಲ್ಲ ಆರ್ಟಿಸ್ಟ್ಗೆ ತುಂಬಾ ಡಿಫರ್ ಆಯ್ತು. ಅವರವರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಅವರ ಟೈಮ್ ಸ್ಪೆಂಡ್ ಎಷ್ಟು ಎಫರ್ಟ್ ಹಾಕಿದ್ದವು ಅದರ ಮೇಲೆ ಇದಾವ. ಅದೇ ಕೆಲವೊಂದು ಹೇಳಿದಲ್ಲ, ನನಗೆ ಕೆಲವೆಲ್ಲ ವಾಲ್ಸ್ ಹಿಂಗೆ ಸುಮಾರೆಲ್ಲ ಹತ್ತಿ ಸ್ಕ್ಯಾಫೋಲ್ಡಿಂಗ್ ಮೇಲೆ ಹತ್ತಿ ಪೇಂಟ್ ಮಾಡಬೇಕು, ಸುಮಾರು ರಿಸ್ಕ್ ತಕ್ಕೊಂಡು ಮಾಡಬೇಕು, ಹಾಗಿಪ್ಪದೆಲ್ಲ ಇತ್ತು. ಸೊ ನಾವ್ ಅದರೆಲ್ಲ ಕನ್ಸಿಡರ್ ಮಾಡಿ ಪ್ರೈಸ್ ಹಾಕಬೇಕಾಯ್ತು. ಸೊ ಅದು ತುಂಬಾ ಡಿಫರೆನ್ಸ್ ಇದ್ದು, ಅಂಡ್ ಎವ್ರಿ ಆರ್ಟಿಸ್ಟ್ ಚಾರ್ಜಸ್ ಡಿಫ್ರೆಂಟ್ಲಿ, ಅದು ಹೇಗೆ ಬೇಕಾದ್ರೆ ಇಪ್ಪಲ್ಲ ಸಾಕು. ಈಗ ನೆಕ್ಸ್ಟ್ ಗೆ, ಈಗ ಒಂದು ಅಡುಗೆ ಮಾಡುವಾಗ ಒಂದು ಈ ಚಿಲ್ಲಿ ಪೌಡರ್ ಆಗಲಿ ಅಥವಾ ಟರ್ಮರಿಕ್ ಪೌಡರ್ ಆಗಲಿ, ಈ ಒಂದು ಫೇವ್ರೆಟ್ ಬ್ರ್ಯಾಂಡ್ ಹೇಳಿ ಅಥವಾ ಒಬ್ಬೊಬ್ಬಂಗ ಒಂದೊಂದು ಬ್ರ್ಯಾಂಡ್ ಇಷ್ಟ ಆಗಿ ಅದನ್ನೇ ಯೂಸ್ ಮಾಡ್ತಾರೆ. ಹಾಗೆ ಹಿಂಗ ಪೇಂಟಿಂಗ್ ಗೆ ಅಥವಾ ಪೇಂಟ್ ಬ್ರಷಸ್ ಗೆ ಹೇಳಿ ಪಾಪಾಗ ನಿಂಗಳದ್ದೇ ಫೇವ್ರೆಟ್ ಹೇಳುವ ಬ್ರ್ಯಾಂಡ್ ಇದ್ದ, ಅಥವಾ ನಿಂಗ ಎನಿ ಕಲರ್ಸ್ ಎನಿ ಬ್ರ್ಯಾಂಡ್ ಹೇಳಿ ಯೂಸ್ ಮಾಡ್ತೀರಾ ಹೇಳಿ? ನನ್ನದು ಹಂಗೆ ಫೇವ್ರೆಟ್ ಹೇಳಿ ಎಂತ ಇಲ್ಲ, ಎಲ್ಲಿ ಹೋದಪ್ಪಾಗ ಎಂತ ಸಿಕ್ಕುತ್ತೋ ಅದರಲ್ಲಿ ಮಾಡುದು. ಮಂಡಲಾಸಿಗೆ ಆಕ್ರಿಲಿಕ್ ಪೇಂಟ್ಸ್ ಯೂಸ್ ಮಾಡಿಕೊಂಡಿದ್ದೆ. ಸೊ ಇಲ್ಲಿ ಇಂಡಿಯಲ್ಲಿ ಇಪ್ಪಾಗ ಫೆವಿಕ್ರಿಲ್ ಯೂಸ್ ಮಾಡಿದ್ದೆ. ಅದು ಅಷ್ಟು ಇಟ್ ಇಸ್ ಒನ್ ಆಫ್ ದ ಚೀಪರ್ ಬ್ರ್ಯಾಂಡ್ಸ್. ಅದರಲ್ಲಿ ಇನ್ನೂ ಲಾಯ್ಕ ಬ್ರ್ಯಾಂಡ್ಸ್ ಇದ್ದು, ಅದರ ಎಕ್ಸ್ಪ್ಲೋರ್ ಮಾಡ್ಲಿ ನನಗೆ ಟೈಮ್ ಸಿಕ್ಕಿದ್ದಿಲ್ಲ. ಅಷ್ಟಪ್ಪಾಗ ನಾನು ಜರ್ಮನಿಗೆ ಹೋದೆ, ಮತ್ತೆ ಅಲ್ಲಿ ಪೇಂಟ್ಸ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಇನ್ನು ಎಕ್ಸ್ಪ್ಲೋರೇಷನ್ಲಿ ಹಂಗೆ ಎಲ್ಲವುದೇ ಟ್ರೈ ಮಾಡ್ತಾ ಇದ್ದೆ, ಬೇರೆ ಬೇರೆ ಬ್ರ್ಯಾಂಡ್ಸ್. ಬ್ರಷಸ್ ಹಂಗೆ ಯಾವ್ದು ಸಿಕ್ಕುತ್ತೋ ಅದರಲ್ಲಿ ಪೇಂಟ್ ಮಾಡುದು. ವಾಲ್ ಮ್ಯೂರಲಿಂಗ್ ಅಪ್ಪಾಗ ಎಮಲ್ಷನ್ ಪೇಂಟ್ಸ್, ಮೋಸ್ಟ್ಲಿ ಏಷ್ಯನ್ ಪೇಂಟ್ಸ್ ನನ್ನೇ ಯೂಸ್ ಮಾಡ್ತೆ. ಅದು ಹೇಳಿದ್ರೆ ಸಾಧಾರಣ ಕಂಟ್ರಿಲಿ ಎಲ್ಲಾ ಕಡೆ ಅವೈಲೇಬಲ್ ಇತ್ತು ಏಷ್ಯನ್ ಪೇಂಟ್ಸ್. ಒಂದು ಅವರದ್ದು ಸ್ಟೋರ್ದೇ ಇತ್ತು. ಈಗ ಯಾವ್ದೇ ಸಣ್ಣ ಹಳ್ಳಿಗೆ, ಈಗ ಹಿಮಾಚಲಿಗೆ ಹೋದಪ್ಪಾಗ ಒಂದು ಸಣ್ಣ ಹಳ್ಳಿಗೆ ಹೋದರುದೇ ಅಲ್ಲಿ ಅವರದ್ದು ಏಷ್ಯನ್ ಪೇಂಟ್ಸ್ ಒಂದು ಸ್ಟೋರ್ ಇದ್ದೇ ಇತ್ತು. ಸೊ ಅವರದ್ದು ಅವೈಲಬಿಲಿಟಿ ಹೇಳಿದ್ರೆ ಎಲ್ಲರಿಗೆ ಆಕ್ಸೆಸಿಬಲ್ ಇತ್ತು. ಸೊ ಅದು ಲಾಯ್ಕಲ್ಲೇ ಇತ್ತು. ಅದರ ವಾಲ್ ಪೇಂಟಿಂಗ್ ಅದರ ಯೂಸ್ ಮಾಡ್ತೆ. ಬ್ರಷಸ್ ಅನ್ನೋದು ಕೆಲವು ಸೆಟ್ ಆಫ್ ಬ್ರಷಸ್ ಇದ್ದು, ಕೆಲವು ಇಟ್ಸಿ ಬಿಟ್ಸಿಂದ ತೆಗೆದಿದ್ದು, ಕೆಲವು ಬೆಂಗಳೂರಿನ ಒಂದು ರಿಲಯನ್ಸ್ ಸ್ಟೇಷನರಿ ಹೇಳಿ ಒಂದು ಸ್ಟೇಷನರಿ ಇದ್ದು ಅವೆನ್ಯೂ ರೋಡ್ ಇಲ್ಲಿ, ಅಲ್ಲಿಂದ ತೆಗೆದದ್ದು ಕೆಲವು ಬ್ರಷಸ್ ಇದ್ದು. ಸೊ ಅದರ ಯಾವತ್ತು ಕ್ಯಾರಿ ಮಾಡಿ ಹೊಳ್ತೆ ನೊಟ್ಟಿಗೆ. ಮತ್ತೆ ಉಳಿದದ್ದು ಬೇರೆ ಲೋಕಲ್ ಆಗಿ ಸಿಕ್ಕಿದ ಬ್ರಷಸ್ ಎಲ್ಲ ಯೂಸ್ ಮಾಡ್ತೆ. ಈಗ ಖಂಡಿತ ನಿಂಗ ಹೇಳಿದೆ ಹತ್ತಿ ಕೆಲವು ಸರ್ತಿ ಪೇಂಟ್ ಮಾಡಕ್ ಹೌದು. ಮತ್ತೆ ಇದರಿಂದ ಮೊದಲು ಈ ಆರ್ಕಿಟೆಕ್ಚರ್ಗೆ ಎಂತಕ್ಕೆ ಹೋಯ್ತೆ ಹೇಳಿದ್ರೆ, ನನಗೆ ಹೆಲ್ತ್ ಇಶ್ಯೂಸ್ ಬಂತು ಹೇಳಿ. ಖಂಡಿತ ಸುಮಾರಷ್ಟು ಜನಕ್ಕೆ ಗೊತ್ತಿಪ್ಪ ಹಾಗೆ ಪೇಂಟ್ ಹೇಳಿದ ಕೂಡಲೇ ಕೆಲವಕ್ಕೆ ಅದ್ರ ಇದಾವ್ತಿಲ್ಲ ಅಂತ ಸ್ಮೆಲ್ ಆಗ್ತಿಲ್ಲ, ಕೆಲವಕ್ಕೆ ಎಲರ್ಜೀಸ್ ಬಪ್ಪ ಚಾನ್ಸಸ್ ಇದ್ದು. ಸೊ ಚಾಲೆಂಜಸ್ ಇದ್ರಲ್ಲಿ ಸುಮಾರಿತ್ತು. ಸೊ ನಿಂಗ ಕಂಡುಕೊಂಡ ಹಾಗೆ ಈ ವಾಲ್ ಮ್ಯೂರಲ್ ಆಗಲಿ ಅಥವಾ ಮಂಡಲ ಆರ್ಟಿಲ್ ಆಗಲಿ, ಟೋಟಲ್ ನಿಂಗ ಮಾಡುವಂತಹ ಆರ್ಟಿಲಿ ಯಾವ ತರದ ಚಾಲೆಂಜಸ್ ನಿಂಗ ಫೇಸ್ ಮಾಡಕ್ಕಾಯ್ತು? ಸೊ ಆಕ್ಚುಲಿ ಲೈಕ್ ಒನ್ ಆಫ್ ದ ಮೋಸ್ಟ್ ಸೆನ್ಸಿಟಿವ್ ಪರ್ಸನ್ಸ್ ಹೇಳಪ್ಪ. ಸಣ್ಣದಿಪ್ಪಗಂದೆಲ್ಲ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು, ಡಸ್ಟ್ ಅಲರ್ಜಿ ಇತ್ತು, ವೀಸಿಂಗ್ ಇತ್ತು, ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು. ಇದೆಲ್ಲ ಇದ್ದರದೇ ನಾನು ವಾಲ್ ಮ್ಯೂರಲ್ ಹಾಗಿತ್ತು ಒಂದು ಫೀಲ್ಡ್ ನ ಚೂಸ್ ಮಾಡಿದ್ದೆ, ವೇರ್ ಐ ಹ್ಯಾವ್ ಟು ವರ್ಕ್ ವಿತ್ ಹಿಂಗೆ ಪೇಂಟ್ಸ್ ಡಸ್ಟ್ ಎಲ್ಲವುದೇ. ಸೊ ಇಟ್ ಇಸ್ ನಾಟ್ ಸೂಟಬಲ್ ಎನ್ನಂಗಿಪ್ಪವಕ್ಕೆ ಅಂಡ್ ನನ್ನ ಸ್ಕಿನ್ ಹಿಂಗೆಲ್ಲ ಸೂಟಬಲ್ ಚೂರುದೇ ಅಲ್ಲ. ನಾನು ಯಾವ್ದೇ ಸ್ಕಿನ್ ಡಾಕ್ಟರ್ಸ್ ಹತ್ರ ಹೋದ್ರು ಹಾಗೆ ಹೇಳ್ತಾವ್, ಎಲ್ಲ ಫುಲ್ ಪ್ಯಾಕ್ ಮಾಡು, ಮಾಸ್ಕ್ ಹಾಕು, ತಲೆ ಕವರ್ ಮಾಡು, ಕಣ್ಣಿಗೆ ಎಂತ ಇಂಡಸ್ಟ್ರಿಯಲ್ ಗ್ಲಾಸಸ್ ಹಾಕು ಮಾಡು ಹೇಳಿ. ಬಟ್ ಅದು ಪಾಸಿಬಲ್ ಇರ್ತಿಲ್ಲ. ಹಾಗೆ ಮಾಡ್ಲೇ ಇಡೀ ಉಸಿರು ಕಟ್ಟಿಕೊಂಡು ಫುಲ್ ಸ್ಲೀವ್ ಹಾಕು, ಗ್ಲೌಸ್ ಹಾಕಿದರೆ ಬ್ರಷ್ ಹಿಡ್ಕೊಂಬಲ್ ಇಡ್ತಿಲ್ಲ, ಸೆಕೆಗೆ ಉಸಿರಾಡ್ಲಿಡ್ತಿಲ್ಲ, ಮಾಸ್ಕ್ ಹಾಕೊಂಡಿದ್ದಾರೆ, ಸ್ಪೆಕ್ಸ್ ಹಾಕುವ ಕಾರಣ ಫಾಗ್ ಆಯ್ತು, ಹಾಗಿಪ್ಪದೆಲ್ಲ ಸುಮಾರು ಇಶ್ಯೂಸ್ ಇದ್ದು. ಅಂಡ್ ಅದೇ ಸ್ಕಿನ್ ಪ್ರಾಬ್ಲಮ್ಸ್ ಹೆಚ್ಚೆ ಆಯ್ತು ಇದರಲ್ಲಿ. ಸೊ ಅದೇ ಆದಷ್ಟು ಕೇರ್ ತೆಕ್ಕೊಳ್ತೆ ಹಿಂಗೆ ಕವರ್ ಮಾಡುದು,
ಮಾಸ್ಕ್ ಹಾಕುದು ಎಲ್ಲ, ಬಟ್ ಸ್ಟಿಲ್ ಡಸ್ಟ್ ಒಂದು ಕಾನ್ಸ್ಟೆಂಟ್ ಇದ್ದೇ ಇತ್ತು. ಮತ್ತೆ ತುಂಬಾ ಸತಿ ಆಲ್ಮೋಸ್ಟ್ 95% ಆಫ್ ದ ಟೈಮ್ ವಾಲ್ ಮ್ಯೂರಲ್ ಆರ್ಟ್ ಅವ್ ಮಾಡ್ಸುದು ಯಾವಾಗ ಹೇಳ್ರಿ ಕನ್ಸ್ಟ್ರಕ್ಷನ್ ಫೇಸ್ ಇಲ್ಲಿ. ಸೊ ಆಲ್ಮೋಸ್ಟ್ ಈ ಇಂಟೀರಿಯರ್ಸ್ ಇನ ಫೇಸ್ ಹೇಳ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿತ್ತು, ಈಗ ಇಂಟೀರಿಯರ್ಸ್ ಮಾಡಿಕೊಂಡಿಪ್ಪಾಗ ಇವು ಪೇಂಟ್ ಮಾಡ್ಸುತ್ತವು. ಸೊ ಬಿಲ್ಡಿಂಗ್ ಕಂಪ್ಲೀಟ್ ಅಪ್ಪಲಪ್ಪಾಗ ಎಲ್ಲವುದೇ ರೆಡಿ ಇರಬೇಕು ಹೇಳಿ. ಸೊ ಇಂಟೀರಿಯರ್ಸ್ ಆಗ್ತಾ ಇದ್ದು ಹೇಳ್ರೆ ಪೇಂಟಿಂಗ್ ಕೆಲಸ, ಬೇರೆ ಪೇಂಟಿಂಗ್ ಕೆಲಸ ನಡ್ಕೊಂಡಿರ್ತು. ಈ ಗ್ರಿಲ್ಲಿನ ಪೇಂಟಿಂಗ್, ಎನಾಮಿಲ್ ಆಯಿಲ್ ಪೇಂಟ್ಸ್, ತುಂಬಾ ಸ್ಮೆಲ್ ಇಪ್ಪಂತಹ ಆಯಿಲ್ ಪೇಂಟ್ಸ್ ಅದರ ಯೂಸ್ ಮಾಡಿಕೊಂಡಿರ್ತಾವು. ಕಾರ್ಪೆಂಟ್ರಿ ವರ್ಕ್ ಆಗಿಕೊಂಡಿರ್ತು. ಸೊ ಹಾಗಿಪ್ಪದು ಡಸ್ಟ್ ಯಾವತ್ತೂ ಇದ್ದೇ ಇತ್ತು. ಸೊ ದಿಸ್ ಇಸ್ ಒನ್ ಮೇನ್ ಚಾಲೆಂಜ್ ಹೇಳಿ ಹೇಳಕ್. ಮಂಡಲಲ್ಲಿ ನನಗೆ ಹಾಗೆಂತ ಪ್ರಾಬ್ಲಮ್ ಕಂಡಿದ್ದಿಲ್ಲ. ಅದೇ ಒಂದರಿ ಜಸ್ಟ್ ಸ್ಯಾಂಡ್ ಮಾಡಕ್ಕೂ ಅಂಡ್ ಕೆಲವು ಪೇಂಟ್ಸ್ ನ ಯೂಸ್ ಮಾಡಕ್ಕೂ ಹೇಳಿ ಅಂಡ್ ಮನೇಲೆ ಕೂತ್ಕೊಂಡ್ ಮಾಡ್ತಾ ಇರ್ಬೋದು. ಸೊ ಅದ್ರಲ್ಲಿ ಆ ತರ ಚಾಲೆಂಜಸ್ ಎಂತ ಬಂದಿಲ್ಲ. ಜಸ್ಟ್ ಒಂದು ಸ್ಟ್ರೈನ್ ಆಯ್ತು ಹೇಳಿ, ನಾವು ಪ್ರಾಪರ್ ಲೈಟಿಂಗ್ ಇಪ್ಪಲ್ಲಿ ಕೂತ್ಕೊಂಡ್ ಮಾಡಕ್ಕೂ ಹೇಳಿದರೆ ಕಣ್ಣಿಂಗ್ ಒಂದು ಸ್ಟ್ರೈನ್ ಆಯ್ತು. ಸೊ ಅದು ಆಗಾಗ ರೆಸ್ಟ್ ಕೊಟ್ಕೊಂಡಿರಬೇಕು. ಬಟ್ ಅದು ಬಿಟ್ರೆ ಮಂಡಲಲ್ಲಿ ಎಂತ ಪ್ರಾಬ್ಲಮ್ ಇಲ್ಲ. ವಾಲ್ ಮ್ಯೂರಲ್ಸ್ ಹಿಂಗಪ್ಪಾಗ ಹಿಂಗಿಪ್ಪದೆಲ್ಲ ಸೈಟ್ ಇಶ್ಯೂಸ್ ಸುಮಾರು. ಈಗ ನೋಡ್ತಾರೆ ನೀಗ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇದ್ದೀವಿ, ಸಕಲೇಶ್ಪುರಕ್ಕೊಂದು ಪೇಂಟಿಂಗ್ ಈಗ ಮಾಡ್ತಾ ಇದ್ವಿ. ಇದ್ರ ಬಗ್ಗೆ ಹೇಳುದಾದ್ರೆ ಇದು ನಿಂಗೆ ಹೇಗೆ ಸಿಕ್ಕಿದ್ದು ಈ ಪ್ರಾಜೆಕ್ಟ್? ಇಲ್ಲ, ಅದು ಆಕ್ಚುಲಿ ಹೆಂಗ್ ಹೇಳ್ರೆ 2023 ಡಿಸೆಂಬರ್ ಅಲ್ಲಿ ನಾನು ಆ ಲಾರ್ಜ್ ಬೋರ್ಡ್ಸ್ ಪೇಂಟ್ ಮಾಡಿ ಅವರ ಸಕಲೇಶ್ಪುರಕ್ಕೆ ತಕೊಂಡೋದು. ಸೊ ಆ ಪ್ರಾಜೆಕ್ಟ್ ಹೆಂಗ್ ಹೇಳಿದ್ರೆ ಅವ್ರಿಗೆ ಹೋಮ್ ಸ್ಟೇಲಿ ವಾಲ್ಸ್ ಅಲ್ಲಿ ಪೇಂಟಿಂಗ್ ಬೇಕಿತ್ತು. ಅಂಡ್ ಆ ಹೋಮ್ ಸ್ಟೇ ಡಿಸೈನ್ ನನ್ನ ಆರ್ಕಿಟೆಕ್ಚರ್ ಕ್ಲಾಸ್ ಮೇಟ್ ಅಂಡ್ ಫ್ರೆಂಡ್ ಮಾಡಿಕೊಂಡಿತ್ತು. ಸೊ ಹಾಗೆ ನನಗೆ ಪ್ರಾಜೆಕ್ಟ್ ಸಿಕ್ಕಿತ್ತು. ನನ್ನ ಫ್ರೆಂಡ್ ಅಲ್ಲಿ ಡಿಸೈನ್ ಮಾಡ್ತಾ ಇದ್ದ ಕಾರಣ ನನಗೆ ಪ್ರಾಜೆಕ್ಟ್ ಸಿಕ್ಕಿತ್ತು. ಬಟ್ ಇದು 2023 ಡಿಸೆಂಬರ್ಲಿ ಹೇಳಿದ್ರೆ ನಾನು January 24 ಜಾನ್ವರಿಲಿ ನಾನು ಬರ್ಲಿನ್ಗೆ ಟ್ರಾವೆಲ್ ಮಾಡುವ ಪ್ಲಾನ್ ಮಾಡಿತ್ತಿದೆ. ಸೊ ಆ ಟೈಮಲ್ಲಿ ಶಿಫ್ಟ್ ಆಗಿತ್ತಿದೆ ನನಗೆ. ಬಟ್ ಇವರದ್ದು ಸಕಲೇಶ್ಪುರಲ್ಲಿ ಹೋಮ್ ಸ್ಟೇ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿತ್ತಿದೆ. ಸೊ ಎಂತ ಒಂದು ಐಡಿಯಾ ಕೊಟ್ಟೆ, ಒಂದ್ ದೊಡ್ಡ MDF ಬೋರ್ಡ್ಸ್ ಇಲ್ಲಿ ಮಾಡ್ತೆ, ಅದರ ಹಿಂಗಾರು ನಿಂಗ ಟ್ರಾನ್ಸ್ಪೋರ್ಟೇಶನ್ ನಿಂಗ ಟೇಕ್ ಕೇರ್ ಮಾಡಿ ಅಂಡ್ ಅದರ ನಿಂಗ ಮತ್ತೆ ನಿಂಗಳ ಬಿಲ್ಡಿಂಗ್ ರೆಡಿ ಆದಪ್ಪಾಗ ಇನ್ಸ್ಟಾಲ್ ಮಾಡಿ ಹೇಳಿ. ಸೊ ಎಂತ ಮಾಡಿದೆ, 2023 ಡಿಸೆಂಬರ್ಲಿ ಆ ಲಾರ್ಜ್ ಪ್ಯಾನಲ್ಸ್ ಒಡ MDF ಬೋರ್ಡ್ಸ್ ಇಲ್ಲಿ ಎಲ್ಲ ಪೇಂಟ್ ಮಾಡಿ ಕಳ್ಸಿದೆ. ಬಟ್ ನಾನು ನೆಕ್ಸ್ಟ್ ಟೈಮ್ ಇಂಡಿಯಾಕ್ಕೆ ಬಂದಿಪ್ಪಾಗದೆ ಅವರದ್ದು ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದ್ದಿಲ್ಲ. ಸೊ ಆ ಪೇಂಟಿಂಗ್ ನಾವು ಸ್ಟೋರ್ ಮಾಡಿ ಮಡಗಿದ್ದು ಅಲ್ಲೇ ಲಾಸ್ಟ್ ಇಯರ್ 2025 ಇಲ್ಲಿ ಅದೇ ಒಂದು ಜೂನ್ ಟೈಮಿಂಗ್ ಅಪ್ಪಾಗ ಚೂರು ಅವರದ್ದು ಕನ್ಸ್ಟ್ರಕ್ಷನ್ ಚೂರು ಪ್ರೋಗ್ರೆಸ್ ಅಪ್ಪಲ್ಲೇ ಸ್ಟಾರ್ಟ್ ಆಯ್ತು. ಸೊ ಅವು ಹೇಳಿದವು ಅಲ್ಲಿ ಡೋರ್ ಫ್ರೇಮ್ಸ್ ನ ಸುತ್ತಲೂ ಚೂರ್ ಅಂತ ಡಿಸೈನ್ ಮಾಡಕ್ ಹೇಳಿ. ಸೊ ಅಷ್ಟಪ್ಪಾಗ ಆತರ ಮಾಡಿದೆ. ಅವು ಜಸ್ಟ್ ಈ ವರ್ಷ ದಟ್ ಇಸ್ 2026 ಇಲ್ಲಿ ಮೋಸ್ಟ್ಲಿ ಜಾನ್ವರಿಲಿ ಏನೋ ದೇ ಫಿನಿಶ್ಡ್ ದಟ್ ಫುಲ್ ಹೋಮ್ ಸ್ಟೇದು ಕನ್ಸ್ಟ್ರಕ್ಷನ್ ಎಲ್ಲ ಆಗಿ ಪೇಂಟಿಂಗ್ಸ್ ಏನೋ ಓಪನ್ ಮಾಡಿದವು. ಥ್ಯಾಂಕ್ಫುಲಿ ಎಂತ ಆಗಿತ್ತಿದಿಲ್ಲ ಪೇಂಟಿಂಗ್. 2.5 ವರ್ಷದಿಂದ ಪ್ಯಾಕ್ ಮಾಡಿ ಮಡಗಿತ್ತು, ಹಾಗೆ ನೀಟಾಗಿ ಸೀಟ್ ಆಗಿತ್ತು. ಸೊ ಅದರೆಲ್ಲ ಇನ್ಸ್ಟಾಲ್ ಮಾಡಿದ್ದು. ಬಟ್ ಅವಕ್ಕೆ ನನಗೆ ಹೇಳ್ರೆ ಅವರದ್ದು ಹಳೆ ರೂಮ್ ಸ್ಟೇ ಇತ್ತು ಹೋಮ್ ಸ್ಟೇಲಿ, ವಾಟೆಹಳ್ಳಿ ಎಸ್ಟೇಟ್ ಹೇಳಿ ಅವರದ್ದು ಹೋಮ್ ಸ್ಟೇ. ಅವರದ್ದೊಂದು 7 ಹಳೆ ರೂಮ್ಸ್ ಇತ್ತು, ಅಲ್ಲಿಗೆ ಪೇಂಟಿಂಗ್ಸ್ ಬೇಕಿತ್ತು, ಸಣ್ಣ ಸಣ್ಣ ಪೇಂಟಿಂಗ್ಸ್. ಸೊ ಅದರ ಈ ವರ್ಷ ಫೆಬ್ರವರಿ ಫುಲ್ ನನಗೆ ಅದರ ಅವೇ ಹೇಳ್ರೆ ಇದು ಆರ್ಕಿಟೆಕ್ಟ್ ಥ್ರೂ ಬಂದದಲ್ಲ, ನನಗೆ ಅವು ಹೋಮ್ ಸ್ಟೇ ಓನರೇ ಅನ್ನತ್ತಾರೆ ಮಾಡ್ಲೆ ಹೇಳಿ ಮಾಡಿ ಕೊಟ್ಟೆ. ಸೊ ಆಲ್ಮೋಸ್ಟ್ 3 years ಇಂದ ಅವು ಸೇಮ್ ಕ್ಲೈಂಟ್ ಇದ್ದವು. 2 ಸತಿ ಹಂಗೆ ಪ್ರಾಜೆಕ್ಟ್ ಸಿಕ್ಕಿತ್ತು. ಬೇಸಿಕಲಿ ಅದೇ ಮಾಡಿದ್ದದು 2023 ಮಾಡಿ ಮುಗುದ್ದು ಎಲ್ಲ. ಅವು ಜಸ್ಟ್ ಇನ್ಸ್ಟಾಲ್ ಮಾಡಿದ್ದು ಈಗ. ಸೊ ನನಗೆ ಅದಕ್ಕೆ ಈಗ ಪೋಸ್ಟ್ ಮಾಡ್ಲಿಡಿಗತ್ತು. ಅವಕ್ಕೆ ರಿವೀಲ್ ಮಾಡೋದು ಇಷ್ಟ ಇರ್ತಿದ್ದಿಲ್ಲ ಆರ್ಟ್ ಅಂಟಿಲ್ ಹೋಮ್ ಸ್ಟೇ ಇಸ್ ಓಪನ್. ಹಾಗೆ ಅದೇ ಆ ಆರ್ಟ್ ಚೂರ್ ತುಂಬಾ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡಿದ್ದೆ ಹೇಳ್ರೆ. ಅದನ್ನ ಫ್ರೆಂಡಿಗೆ ಪರ್ಟಿಕ್ಯುಲರ್ ಆಗಿ ಚೂರ್ ನ್ಯಾಚುರಲ್ ಲುಕ್ ಅಂಡ್ ತುಂಬಾ ಸಟಲ್ ಕಲರ್ಸ್ ಇಲ್ಲಿ ಬೇಕಿದ್ದಿದೆ ಅದಕ್ಕೆ. ಸೊ ಒಂಥರ ಗ್ರೀನ್ ಅಂಡ್ ಬ್ಲೂ ಪಿಂಕ್ ಎಲ್ಲ ತುಂಬಾ ಸಟಲ್ ಕಲರ್ಸ್ ಮಾಡಿಕೊಂಡು ಕಾಮಿಂಗ್ ಅಪ್ಪ ಹಂಗಿಪ್ಪ ಕಲರ್ಸ್ ಮಾಡಿಕೊಂಡು ನೇಚರ್ಲಿ ಕಾಂಬಂತ ನಮ್ಮ ಫ್ರೂಟ್ಸ್ ಎಂದು ಸೆಸಿ ಆರ್ ಹೀಗೆ ತೆಂಗಿನ ಮರ ಹಂಗಿಪ್ಪದೆಲ್ಲ ಯೂಸ್ ಮಾಡಿಕೊಂಡು ಮಾಡಿದಂತ ಡಿಸೈನ್. ಹಾಗೆ ಅದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೈಲ್ ಇತ್ತು. ಅನಿಶ್ವರೇ ಮಾಡಿದ್ದಿಲ್ಲ ಆ ಟೈಪ್ ಇಲ್ಲಿ ಆ ಆರ್ಟ್. ಓಕೆ, ಈಗ ಅದೇ ಈಗ
ಒಂದು ಪೇರೆಂಟ್ಸ್ ಇದ್ರ ನೋಡ್ತಾ ಇದ್ರು ಅವಕ್ಕೆ ಎಂಗಳ ಮಕ್ಕಳು ಇದನ್ನು ಕಲಿಯಬಹುದು ಆದರೆ ನಿಂಗ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀರಾ ಅಥವಾ ಆನ್ಲೈನ್ ಕ್ಲಾಸಸ್ ತಗೊಳ್ತೀರಾ? ಅದೇ ವಾಲ್ ಮ್ಯೂರಲ್ಸಿಂಗ್ ಮಾಡ್ತಿರಳಿ ತುಂಬಾ ಜನ ಕೇಳಿದ್ರು, ಬಟ್ ಸ್ಯಾಡ್ಲಿ ನಾನು ಅದರ ಬಗ್ಗೆ ಆಲೋಚನೆ ಮಾಡಿದ್ದಿಲ್ಲ. ಚೂರು ಹೇಳ್ರೆ ಒನ್ ಆನ್ ಒನ್ ಮಾಡುದು ಅಂಡ್ ಪರ್ಸನಲಿ ಹೇಳ್ರೆ ಆನ್ಲೈನ್ ಅಲ್ಲ ಪರ್ಸನಲಿ ಮಾಡುದೇ ಬೆಟರ್ ಹಿಂಗಿಪ್ಪ ಅದಕ್ಕೆ. ಅಂಡ್ ಅದಕ್ಕೆ ನನಗೆ ಲಾರ್ಜ್ ಸ್ಪೇಸ್ ಬೇಕು, ಪುನಃ ಪುನಃ ರೀಪೇಂಟ್ ಮಾಡುವ ಹಂಗಿಪ್ಪ ಒಂದು ವಾಲ್ ಬೇಕು. ಹಂಗೆ ಆಗಿ ನನಗೆ ಅದರ ವರ್ಕ್ಶಾಪಿಂಗ್ ಹೇಳಿ ಕೊಡ್ಲೆ ಆಯ್ದಿಲ್ಲ. ಬಟ್ ನಾನು ಲಾಸ್ಟ್ ಇಯರ್ ಅಂತ ಮಾಡಿದ್ದೆ ಬೆಂಗಳೂರ್ಲಿ ಅನ್ನೋ ಪ್ರಾಜೆಕ್ಟ್ ಇದ್ದಪ್ಪಾಗ ನಾನು ವಾಲಂಟಿಯರ್ ಹೇಳಿ ಯಾರನ್ನ ತೆಕ್ಕೊಂಡೆ. ಸೊ ನಿಂಗೆ ಅದೇ ಅಸಿಸ್ಟ್ ಮಾಡ್ಲೆ ಸೊ ದಟ್ ಐ ಕ್ಯಾನ್ ಟೀಚ್ ದಮ್ ಅಂಡ್ ದೇ ಕ್ಯಾನ್ ಲರ್ನ್. ಹಂಗೆ ನನಗೆ ಇದು ಹೆಲ್ಪ್ ಆಯ್ತು ಅಂಡ್ ಅವಾಗ ಕೂಡ ಕಲ್ತ ಹಂಗ ಆಯ್ತು ಹೇಳಿ. ಸೊ ಹೀಗೆ ತುಂಬಾ ಜನ ಮೆಸೇಜ್ ಕಳ್ಸುತ್ತಾವ ನೆಕ್ಸ್ಟ್ ಟೈಮ್ ನಿಮ್ಗೆ ಪ್ರಾಜೆಕ್ಟ್ ಇದ್ದಾರೆ ಪ್ಲೀಸ್ ಹೇಳಿ ನಾನ್ ಬಂದು ಅಸಿಸ್ಟ್ ಮಾಡ್ತೆ, ಐ ವಾಂಟ್ ಟು ಲರ್ನ್ ಹೇಳಿ. ಅದೇ ಈಗ ತುಂಬಾ ಜನ ಹಂಗೆ ಆನ್ಲೈನ್ ಕೇಳ್ತಾ ಇದ್ದವು, ಅದು ನೋಡಕ್ಕಷ್ಟೇ ಹೆಂಗೆ ಪ್ಲಾನ್ ಮಾಡ್ಲಕ್ಕು ಅದು ಬಿಕಾಸ್ ಲಾರ್ಜ್ ಸ್ಕೇಲ್ ಇರ್ಲಿತ್ತು. ಅದರ ಸ್ಕೇಲ್ ಮಾಡುದರ ಬಗ್ಗೆ ಎಲ್ಲ ಪರ್ಸನಲ್ ಒನ್ ಆನ್ ಒನ್ ಹೇಳಿದರೆ ಬೆಟರ್ ಇತ್ತು. ಚೂರು ಆನ್ಲೈನ್ ಮಾಡ್ಲಿಕ್ಕೆ ಕಷ್ಟ ಇತ್ತು ಹೇಳಿ ನಾನು ಅದರ ಬಗ್ಗೆ ಆಲೋಚನೆ ಮಾಡಿದ್ದೆ. ಮಂಡಲದಾದರೆ ಆನ್ಲೈನ್ ಕೋರ್ಸಸ್ ಅಂಡ್ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೆ. ಸೊ ಕಾಂಟ್ಯಾಕ್ಟ್ ಮಾಡಕ್ಕೂ ಹೇಳಿ ಆದರೆ ವರ್ಕ್ಶಾಪ್ಸಿಗೆ ಈಗ ಅದೇ ಮಂಡಲದಾದರುದೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಲಕ್ಕು ನಿಗಳ? ಸೊ ಎನ್ನದು ಇನ್ಸ್ಟಾಗ್ರಾಮ್ ಇತ್ತು ಆರ್ಟ್ಸಿ ಶಿಕ್ಕಿ ಹೇಳಿ ARTSY.SHIKHI ಹೇಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಆಕ್ಟಿವ್ ಇದ್ದೆ, ತುಂಬಾ ಆಕ್ಟಿವ್ ಇದ್ದೆ. ಮೆಸೇಜಸ್ ಹೆಂಗುದೇ ಯಾವತ್ತು ರೆಸ್ಪಾಂಡ್ ಮಾಡಿಕೊಂಡೇ ಇರ್ತೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಈಸಿಯಾಗಿ ಓಕೆ ಇದು ಮಾಡ್ಲಕ್ಕು. ಅಂಡ್ ವರ್ಕ್ಸ್ ಹಂಗೆ ಚೆಕ್ ಮಾಡಕ್ಕೂ ಹೇಳಿದರೆ ನಾನು ವೆಬ್ಸೈಟ್ ಅದೇ ಮಾಡಿದ್ದೆ. ಸೊ www.artsishikhi.com ಹೇಳಿ ಇತ್ತು. ಅದು ಬೇಕಾದ್ರೆ ಡೀಟೇಲ್ಸ್ ಮತ್ತೆ ಹಾಕುಲಕ್ಕು ಕೊಡ್ತೇನೆ ಹಿಂಗಾಗಿ ಅದರಲ್ಲಿ ಅದು ಆಡ್ ಮಾಡಿ. ಸೊ ಅದೇ ಅದ್ರಲ್ಲಿ ಮೇನ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಚ್ ಔಟ್ ಮಾಡಿ. ಓಕೆ, ಇದು ಈ ರೆಕಾರ್ಡಿಂಗ್ ಸ್ಟಾರ್ಟ್ಅಪ್ ಅನ್ನ ಮೊದಲು ನಾವು ಮಾತಾಡಿಕೊಂಡಿತ್ತು ಪುತ್ತೂರ್ಲಿ ಒಂದು ವಾಲ್ ಆರ್ಟಿನ ಬಗ್ಗೆ. ಸೊ ಅಷ್ಟಪ್ಪ ನಿಂಗ ಹೇಳಿದ್ರಿ ಅಂತ ಹೇಳಿದ್ರೆ ಅದು ಚೂರು ಡಿಸ್ಟೆನ್ಸ್ ಇಲ್ಲಿ ಇಪ್ಪ ಕಾರಣ ಹೇಳಿದ್ರೆ ಪಾರ್ಕಿಂಗ್ ಸ್ಪೇಸ್ ಇಪ್ಪ ಕಾರಣ ಅದು ಆ ಫುಲ್ ಆರ್ಟಿನ ನಮಗೆ ನೋಡ್ಲೆ ಸಿಕ್ಕುತ್ತು. ಯಾರು ರೋಡಿಂಗ್ಗೆ ಹತ್ರ ಇದ್ದಿದ್ದರೆ ಆ ಫುಲ್ ಆರ್ಟಿನ ನಮಗೆ ನೋಡ್ಲೆ ಕಷ್ಟ ಆಗ್ತಿದ್ರು ಹೇಳಿ. ಸೊ ನನ್ನ ನೆಕ್ಸ್ಟ್ ಕ್ವೆಶನ್ ಎಂತ ಹೇಳಿದ್ರೆ ಈ ವಾಲ್ ಮ್ಯೂರಲ್ಲಿ ಮಾಡುವಂತಹ ಆರ್ಟಿಗೆ ಇದು ಇಷ್ಟೇ ಡಿಸ್ಟೆನ್ಸ್ ಇರಬೇಕು ಅಥವಾ ಎಂತ ಹೇಳುದು ಹತ್ತಿರ ಇದ್ದರೆ ಇಷ್ಟು ದೊಡ್ಡ ಆರ್ಟ್ ಮಾಡ್ಲಾಗ ಹಿಂಗೆ ಪೆತ್ತಾದ್ರೂ ರೆಸ್ಟ್ರಿಕ್ಷನ್ಸ್ ಇತ್ತ? ಸೊ ಹಂಗೆ ರಿಟರ್ನ್ ರೂಲ್ ಹೇಳಿ ಅಂತ ಇಲ್ಲ, ನಾವು ಒಂದು ಸ್ಪೇಷಿಯಲ್ ಇದು ಆಲೋಚನೆ ಮಾಡಿಕೊಂಡು ಮಾಡಕ್ಕಷ್ಟೇ. ಸೊ ಇದುದೇ ನನಗೆ ಮೋಸ್ಟ್ಲಿ ಆರ್ಕಿಟೆಕ್ಚರ್ ಕಲ್ತ ಕಾರಣ ಹಂಗೆ ಬರ್ತಾ ಇದ್ದೆ ನನಗೆ ಆಲ್ರೆಡಿ. ಹಿಂಗೆ ಯಾವುದೇ ಒಂದು ಆರ್ಟಿನ ಡಿಸೈನ್ ಮಾಡುವಾಗದೇ ಒಂದು ಸ್ಕೇಲ್ ಮತ್ತೆ ಪ್ರಪೋರ್ಷನ್ಸ್ ಅನ್ನ ತಲೆಯಲ್ಲಿ ಮಾಡಿಕೊಂಡೇ ಮಾಡಕ್ಕಾಗುತ್ತೆ. ಈಗ ನಾನೊಂದು ಕೆಫೆ ವಾಲಿಂಗ್ಗೆ ಮಾಡ್ತಾ ಇದ್ದೆ, ಬಟ್ ಕೆಫೆ ತುಂಬಾ ಹೇಳಿದ್ರೆ ಅವರದ್ದು ಆಲ್ರೆಡಿ ಸಣ್ಣ ಸ್ಪೇಸ್ ಇತ್ತು. ಅಷ್ಟರ ಪ್ರಕಾರ ತುಂಬಾ ಕ್ಲಸ್ಟರ್ಡ್ ಹೇಳಿದ್ರೆ ತುಂಬಾ ಎಲಿಮೆಂಟ್ಸ್ ಹಾಕಿ ತುಂಬಾ ಕಲರ್ಸ್ ಹಾಕಿ ಎಲ್ಲ ಮಾಡಿದರೆ ಆ ಸ್ಪೇಸ್ ಇನ್ನೂದೇ ತುಂಬಾ ಸಣ್ಣ ಕಾಣ್ತು. ಸೊ ಹಾಗಿಪ್ಪದೆಲ್ಲ ಚೂರು ನಾವು ಆ ಸ್ಪೇಸ್ ನೋಡಿಕೊಂಡು ಅದರ ಸುತ್ತಮುತ್ತಲು ಹೆಂಗಿತ್ತು, ಇಂಟೀರಿಯರ್ಸ್ ಹೇಗಿತ್ತು ಹಾಗೆ ನೋಡಿಕೊಂಡು ಮಾಡಬೇಕು. ಸೇಮ್ ಅದೇ ಈಗ ರೆಸ್ಟೋರೆಂಟ್ ಆಗಲಿ ಕೆಫೆ ಆಗಲಿ ಅವರದ್ದು ಆಲ್ರೆಡಿ ಇಂಟೀರಿಯರ್ಸ್ ತುಂಬಾ ಎಲಿಗೆಂಟ್ ಆಗಿತ್ತು. ದಿ ಹ್ಯಾವ್ ವೆರಿ ನೈಸ್ ಪೇಸ್ಟಲ್ ಕಲರ್ಸ್ ಹೇಳಿತ್ತು. ನಿಂಗೆ ತುಂಬಾ ಕಲರ್ಫುಲ್ ಮ್ಯೂರಲ್ ಮಾಡ್ರೆ ಅಲ್ಲಿ ಲಾಯ್ಕ ಕಾಣ್ತಿಲ್ಲ. ಸೊ ಯಾವತ್ತದೇ ಅದೇ ಆ ಸ್ಪೇಸ್ ಹೆಂಗಿದ್ದು ನೋಡಿಕೊಂಡು ಆ ಸ್ಪೇಸ್ ನ ಯೂಸೇಜ್ ಎಂತ, ಜನಾಂಗ ಎಂಟರ್ ಆದ ಕೂಡ್ಲೆ ಈ ವಾಲ್ ಕಾಣ್ತಾ ಇಲ್ಲ ಬೇರೆ ವಾಲ್ ಕಾಣ್ತಾ, ಈ ವಾಲ್ ನ ಫೋಕಲ್ ಪಾಯಿಂಟ್ ಆಗಿ ಮಾಡಕ್ಕ ಅದು ಒಂದಿತ್ತು. ಈಗ ಬಿಲ್ಡಿಂಗಿನ ಎಕ್ಸ್ಟೀರಿಯರ್ಲಿ ಮಾಡುವಾಗ ಅದೇ ಹೇಳಿದ ಹಂಗೆ ಆ ಬಿಲ್ಡಿಂಗಿನ ಯಾರು ಎಷ್ಟು ಡಿಸ್ಟೆನ್ಸ್ ಅಂತ ನೋಡ್ತಾವು ಅಂಡ್ ಎಷ್ಟು ಪಾರ್ಟ್ ವಾಲ್ ಕಾಣ್ತಾ ಇತ್ತು ಹೇಳಿ. ಒಂದು ರೋಡಿಲಿ ಹೋಗೋವಕ್ಕೆ ಕಾಣ್ತಾ ಇಲ್ಲೇ ಅದು ಎಷ್ಟು ಸ್ಕೇಲ್ ಇಲ್ಲಿ ಮಾಡಕ್ಕೆ. ಈಗ ತುಂಬಾ ಸಣ್ಣ ಸಣ್ಣ ಡಿಸೈನ್ಸ್ ಮಾಡ್ರೆ ದೂರಂದ ನೋಡುವವಕ್ಕೆ ಅದು ಎಂತ ಹಳೆ ಗೊತ್ತಾಗ್ತಿಲ್ಲ. ಸೊ ಆ ದೂರಂದ ಒಂದು ಇಷ್ಟು ಪರ್ಟಿಕ್ಯುಲರ್ ದೂರಂದ ತುಂಬಾ ಜನ ಅದರ ಅಬ್ಸರ್ವ್ ಮಾಡ್ತಾವ್ ಹೇಳ್ರೆ ಎಲ್ಲ ಡಿಸೈನ್ಸ್ ಇದೆ ದೊಡ್ಡ ಆಗಿರಿ. ಸೊ ಅದೇ ಸ್ಕೇಲ್ ಅಂಡ್ ಪ್ರಪೋರ್ಷನ್ಸ್ ಅದು ಅಭ್ಯಾಸಲ್ಲಿ ಬರಕ್ಕಷ್ಟೇ. ಅಭ್ಯಾಸಲ್ಲಿ ಅವ್ರ ಹಾಗೆ ನಾಲೆಜ್ ಕ್ರಿಯೇಟ್ ಮಾಡಿ ಬರಕ್ಕಷ್ಟೇ. ದರ್ಸ್ ನೋ ರಿಟರ್ನ್ ರೂಲ್ ಆರ್ ಎನಿಥಿಂಗ್. ಅದು ಆಲೋಚನೆ ಮಾಡಿ ಅದಕ್ಕೆ ಐ ಫೀಲ್ ಈ ಇಂಟೀರಿಯರ್ ಡಿಸೈನರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಮ್ಯೂರಲ್ ಆರ್ಟಿಸ್ಟ್ ಆದರೆ ವೆರಿ ಗುಡ್ ಥಿಂಗ್ ಬಿಕಾಸ್ ಅವ್ರಿಗೆ ಆಲ್ರೆಡಿ ಒಂದು ಸ್ಪೇಷಿಯಲ್ ನಾಲೆಜ್ ಬಂದಿರ್. ಅದೇ ಖಂಡಿತ. ನಿಂಗಳ ಹೆಸರು ನನಗೆ ಹೇಳಿದ್ರು
ಇದರಿಂದ ಮೊದಲು ಶಶಾಂಕ ಹೇಳುವವರ ಇಂಟರ್ವ್ಯೂ ಮಾಡಿದ್ದೆ. ಸೊ ಅವು ಸಜೆಸ್ಟ್ ಮಾಡಿದ ಹೆಸರು ಶಿಖಿ ಭಟ್. ಸೊ ಈಗ ಶಿಖಿ ಭಟ್ ನೆಕ್ಸ್ಟ್ ನಾನು ಹೀಗೆ ಮಾತಾಡ್ಸಬೇಕು ಹೇಳಿ ಆದರೆ ಯಾರ ಹೆಸರು ಹೇಳಿ ಇಷ್ಟಪಡ್ತೀನಿ? ಮಾತಾಡ್ಸಲ್ಲ ಹಂಗೆ ಆಲೋಚನೆ ಮಾಡಿ ಹೇಳ್ತೆ. ಕೆಲವು ಈಗ ನನಗೆ ಚೂರು ಅದೇ ಟ್ರಾವೆಲ್ ಅಲ್ಲಿ ಇಂಟ್ರೆಸ್ಟ್ ಇಪ್ಪ ಕಾರಣ ಈ ಟ್ರಾವೆಲ್ ಫೀಲ್ಡ್ ಅಲ್ಲಿ ಅವರ ಕೆಲವು ಉಂಟಿತ್ತು. ಈಗ ಮೇ ಬಿ ಅಜಿತ್ ಹಳೆ ಮನೆಯನ್ನ ಗೊಂತಿತ್ತ ಅವ್ರು ಮಾತಾಡ್ಸಿದ್ದೀರಾ ಹೇಳಿ. ಅವು ಹಿಂಗೆ ಟ್ರಾವೆಲ್ ಕಂಪನಿ ಮಾಡಿದ್ದವು, ಅವರ ಮನೆಯನ್ನೇ ಹೋಮ್ ಸ್ಟೇ ಆಗಿ ಮಾಡಿದ್ದವು, ಹಾಗೆ ಡೆವಲಪ್ ಮಾಡಿ ಆ ಅದು ಅದೇ ಅವು ಹವ್ಯಕರಲ್ಲೇ ಅವು ಇಪ್ಪವು. ಮತ್ತೆ ಇನ್ನೊಬ್ಬರು ಅವು ಆಕ್ಸೆಸಿಬಲ್ ಇದ್ದವ ಗೊಂತಿಲ್ಲ, ವಾರಣಾಸಿ ಫಾರ್ಮ್ಸ್ ನಾವು ಪಾರ್ಕ್ ಹೇಳಿ ಅವು ಸ್ವಿಮ್ಮಿಂಗ್ ಹೇಳಿ ಕೊಡ್ತಾವ್. ಸೊ ಅವರ ಆಲ್ಮೋಸ್ಟ್ ಎಲ್ಲರಿಗೂ ಗೊಂತಿಕ್ಕು. ಸೊ ಇವೆಲ್ಲ ನನಗೆ ಅನ್ಸೋದು ಚೂರು ಯುನೀಕ್ ಆಗಿ ಮಾಡ್ತಾ ಇದ್ದವು. ನಾರ್ಮಲಿ ತೋಟವನ್ನೇ ಅದರ ಹೆಂಗೆ ವರ್ಕ್ಶಾಪ್ಸ್ ಹಾಗೆ ಮಾಡಿ ಬೇರೆ ಇವನ್ ಫಾರಿನ್ ಟೂರಿಸ್ಟಿಂಗ್ ನ ಎಲ್ಲ ಅಟ್ರಾಕ್ಟ್ ಮಾಡ್ತಾ ಇದ್ದವು ಜಾಗೆಗೆ. ಅಂಡ್ ನಮ್ಮ ಸುತ್ತಮುತ್ತಲು ಈ ಪುತ್ತೂರು, ಸುಳ್ಯ ಇಲ್ಲಿ ಟೂರಿಸಂ ನ ಇಂಪ್ರೂವ್ ಮಾಡ್ತಾ ಇದ್ದವಳೆ ಅನ್ಸುತ್ತಾ ಇತ್ತು ಹೇಳಿ. ಬಿಕಾಸ್ ಅವು ಹಿಂಗಿಪ್ಪ ಒಂದು ಆಪರ್ಚುನಿಟೀಸ್ ಎಲ್ಲ ಕ್ರಿಯೇಟ್ ಮಾಡಿ ಇಲ್ಲಿ ಟೂರಿಸಂ ಹಿಂಗೆ ಚೂರು ಅಪ್ಪ ಹಾಗೆ ಬೆಟರ್ ಅಪ್ಪ ಹಾಗೆ ಮಾಡ್ತಾ ಇತ್ತು. ಮತ್ತೆ ಅದೇ ಆರ್ಟ್ ಅಲ್ಲಿ ಅಷ್ಟು ಅದೇ ಮಂಡಲ ಆರ್ಟಿಸ್ಟ್ ಒಂದ್ 2 ಜನ ಬಂದಿದ್ದವು ಹಾಗೆ ಅಷ್ಟೇ. ಸೊ ಅದೇ ಈಗ ನಿಂಗ ಇನ್ಕಮಿನ ಬಗ್ಗೆ ಇದು ನಾವು ಹೇಗೆ ಚಾರ್ಜ್ ಮಾಡುವಂತದ್ದು ಒಳಿ ಹೇಳಿದೆ. ಸೊ ಎನ್ನ ಪ್ರಶ್ನೆ ನೆಕ್ಸ್ಟ್ ಅದ್ವೇ ಹೇಳಿದ್ರೆ ನಿಂಗೂ ಗಪ್ಪಗ ನಿಂಗ ಹೇಳಿದಿ ನನಗೆ ಇನ್ನೊಬ್ಬ ಸ್ಟೇಬಲ್ ಆಗಿದ್ದ ಕಾರಣ ನನಗೆ ಇದ್ರ ಚೂಸ್ ಮಾಡ್ಲೆ ಎಡಿಗಾತು ಹೇಳಿ. ಈಗ ನಾನು ಒಬ್ಬ ಇಂಡಿಪೆಂಡೆಂಟ್ ಆಗಿ ಇದ್ರಲ್ಲೇ ನನ್ನ ಲೈಫಿನ ಕಟ್ಟಿಕೊಳ್ತೆ, ನನಗೆ ಒಂದು ಸೆಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದೆ, ಇದನ್ನು ನಾನು ಇದ್ರಲ್ಲೇ ಕಂಪ್ಲೀಟ್ ಮಾಡಿ ಗೊತ್ತೇ ಹೇಳಿ. ಆದರೆ ಅಷ್ಟು ಇನ್ಕಮಿನ ಅರ್ನ್ ಮಾಡ್ಲೆ ಎಡಿಗ ಈ ಫೀಲ್ಡ್. ಈಗ ಇನಿಷಿಯಲಿ ಚೂರ್ ಕಷ್ಟ ಇದ್ದು, ಬಿಕಾಸ್ ಆರ್ಟ್ ಇಲ್ಲಿ ಯಾವತ್ತದೇ ಯಾವುದೇ ಆರ್ಟಿಸ್ಟ್ ಹಿಂಗೆ ಹೇಳ್ರೆ ಆಕ್ಟರ್ ಆಗಲಿ, ಡ್ಯಾನ್ಸರ್ ಆಗಲಿ, ಸಿಂಗರ್ ಆಗಲಿ, ಯಾರೇ ಆಗಲಿ ಅವರದ್ದೊಂದು ಹೆಸರು ಅಪ್ಪಲ್ಲಿವರೆಗೆ ಚೂರ್ ಇನ್ಕಮ್ ನ ಕ್ರಿಯೇಟ್ ಮಾಡುದು ಚೂರ್ ಕಷ್ಟ ಇತ್ತು. ಸೊ ಅದೇ ಒಂದು ಎಂತಾರು ಒಂದು ಸ್ಟೇಬಲ್ ಜಾಬ್ ಇದ್ದುಕೊಂಡು ಇದರ ಪಾರ್ಟ್ ಟೈಮ್ ಮಾಡ್ಲಕ್ಕು ಹಾಗೆ ತುಂಬಾ ಆರ್ಟಿಸ್ಟ್. ಈಗ ಮೊನ್ನೆ ಸುಮಾರು ಆರ್ಟಿಸ್ಟ್ ನ ಮೀಟ್ ಆದೆ, ಅವು ಎಲ್ಲರೂ ಹಾಗೆ ಮಾಡ್ತಾ ಇದ್ದವು. ಫುಲ್ ಟೈಮ್ ಜಾಬ್ ಇದ್ದವಕ್ಕೆ ಹಂಗೆ ಈ ತರ ಪಾರ್ಟ್ ಟೈಮ್ ಮಾಡ್ತಾ ಇದ್ದು. ಬರ್ಲಿನ್ಲಿದೆ ತುಂಬಾ ಹಾಗೆ ಪವರ್ ಮೀಟ್ ಇದೆ. ಬಿಕಾಸ್ ಆರ್ಟ್ ಇಲ್ಲಿ ಫುಲ್ ಟೈಮ್ ಎಲ್ಲರಿಗುದೇ ಒಂದು ಫುಲ್ ಇನ್ಕಮ್ ಕ್ರಿಯೇಟ್ ಮಾಡುದು ಚೂರ್ ಕಷ್ಟ ಆಯ್ತು. ಏನಾಗುತ್ತೆ ಹೇಳ್ರಿ, ಈಗ ಒಂದ್ 5-6 years ಇಲ್ಲಿ ಇಫ್ ಐ ವಾಸ್ ಇನ್ ಒನ್ ಪ್ಲೇಸ್, ಈಗ ನಾನು ತುಂಬಾ ಮೂವ್ ಆಗಿಕೊಂಡಿರ್ತಿದೆ ಅನ್ಕೊಂಡ್ರೆ ಒಂದ್ 2-3 ತಿಂಗಳು ಇಲ್ಲಿದ್ದೆ, 3 ತಿಂಗಳು ಅಲ್ಲಿದ್ದೆ ಹೇಳಿದ ಕಾರಣ ನನಗೆ ತುಂಬಾ ಒಂದು ಸ್ಟೆಬಿಲಿಟಿ ಹೇಳಿ ಸಿಕ್ಕಿದ್ದಿಲ್ಲ. ಅಂಡ್ ಒಂದು ಕಡೆ ಆಪರ್ಚುನಿಟಿ ಎಕ್ಸ್ಪ್ಲೋರ್ ಮಾಡ್ಲಿಡಿಗ ಇದೆ. ಬಟ್ ಅದೇ ಇನ್ಕಮ್ ಮಾಡ್ಲಕ್ಕು ಅಂಡ್ ಗುಡ್ ಇನ್ಕಮ್ ಕ್ರಿಯೇಟ್ ಮಾಡ್ಲಕ್ಕು ಇಫ್ ಯು ಕ್ರಿಯೇಟ್ ಡಿಫ್ರೆಂಟ್ ಸೋರ್ಸಸ್ ಆಫ್ ಇನ್ಕಮ್. ಸೊ ಆರ್ಟ್ ಇಲ್ಲಿದೆ ಹಂಗೆ ಜಸ್ಟ್ ಮಂಡಲ ಆರ್ಟ್ ಮಾತ್ರ ಮಾಡ್ತೆ ಹೇಳಿದರೆ ಮಾಡ್ಲೇಡಿಯ. ನಾನು ಎಲ್ಲ ಬೇರೆ ಬೇರೆ ತರ ಟ್ರೈ ಮಾಡಿದೆ. ಬಿಕಾಸ್ ಎಂತಾರು ಒಂದು ಇದಲ್ಲಾದ್ರೆ ಅದು ಹೇಳಿ ಎಂತಾರು ಒಂದು ಕೊಟ್ರಿ. ಸೊ ಒಂದು ಮಂಡಲ ಆರ್ಟ್ ಮಾಡಿಕೊಂಡಿರ್ತದೆ, ಅದರಲ್ಲಿ ಚೂರು ಕೀ ಚೈನ್ಸ್ ಕೀ ಹೋಲ್ಡರ್ಸ್ ಮಾಡ್ಲಿ ಹೆರಟೆ, ಕೋಸ್ಟರ್ಸ್ ಮಾಡಿದೆ, ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಸೊ ದಟ್ ಎಲ್ಲ ಪ್ರೈಸ್ ರೇಂಜ್ ನಾವಕ್ಕೂದೇ ನಾನು ಇದ್ ಮಾಡುವಂಗೆ. ಸೊ ಮಂಡಲಾಸ್ ಮಾಡ್ಲಿ ಚೂರು ಇಂಟ್ರಿಕೇಟ್ ಅಂಡ್ ಕಾಸ್ಟ್ ಹೆಚ್ಚಿತ್ತು, ಎಲ್ಲರಿಂಗ್ ಅಫೋರ್ಡ್ ಮಾಡ್ಲಿಡಿತ್ತಲ್ಲ ಅಷ್ಟಪ್ಪಾಗ ಸಣ್ಣ ಐಟಮ್ಸ್ ಮಡ್ಗೆಕ್ಕಾವ್ತು. ಇನ್ನೊಂದು ಮರ್ಚೆಂಡೈಸ್ ಪ್ರಿಂಟೆಡ್ ಮರ್ಚೆಂಡೈಸ್. ಸೊ ಡಿಜಿಟಲಿ ಒಂದು ಡಿಸೈನ್ಸ್ ಮಾಡ್ಲಿಕ್ಕೆ ಕಲ್ತುಕೊಂಡರೆ ಅದರ ನಾವಾಗೆ ಯಾವತ್ತು ಡಿಜಿಟಲ್ ಮಾಡಿದರೆ ಅದರ ಮಲ್ಟಿಪ್ಲೈ ಮಾಡ್ಲಕ್ ಎಂತದೇ ಒಂದು ಪ್ರಿಂಟ್ ಮಾಡಿದರುದೇ ಒಂದು 100 pieces ಪ್ರಿಂಟ್ ಮಾಡ್ಲಕ್ಕು. ಸೊ ಕಾಸ್ಟ್ ಕಮ್ಮಿ ಮಾಡಿ ಜನಾಂಗಕ್ಕೆ ಆಕ್ಸೆಸಿಬಲ್ ಮಾಡಿ. ಸೊ ಅದು ಇನ್ನೊಂದು ವೇ ಆಫ್ ಇನ್ಕಮ್. ಸೊ ನಾನು ಹಾಗೆ ಮರ್ಚೆಂಡೈಸ್ ಮಾಡಿಕೊಂಡಿರ್ತಿದ್ದೆ, ಮೌಸ್ ಪ್ಯಾಡ್ಸ್ ಮಾಡುದು, ಕೆಲವು ಪೋಸ್ಟರ್ಸ್ ಮಾಡುದು, ಅಂಡ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಕೋಸ್ಟರ್ಸ್ ಹಾಗಿಪ್ಪದೆಲ್ಲ ಮಾಡಿ ಸೆಲ್ ಮಾಡುದು. ಇನ್ನೊಂದು ಹಾಗೆ ಡಿಜಿಟಲ್ ಡಿಸೈನ್ಸ್. ಈಗ ನಾನೊಂದು ಟೀ ಶರ್ಟ್ ಕಂಪನಿಗೆ ಡಿಸೈನ್ಸ್ ಮಾಡಿ ಕೊಡ್ತೆ. ಸೊ ಡಿಜಿಟಲ್ ಡಿಸೈನ್ಸ್ ಸೆಲ್ ಮಾಡುದು. ಅದು ಮಾತ್ರ ಅಲ್ಲ, ಲೋಗೋ ಡಿಸೈನ್ ಆಗಲಿ, ಈಗ ಒಂದು ವೆಡ್ಡಿಂಗ್ ಕಾರ್ಡ್ ಡಿಸೈನ್ ಆಗಲಿ, ಎಂತದೇ ಆದರೂ ಒಂದು ಡಿಜಿಟಲ್ ಡಿಸೈನ್. ಸೊ ಇದು ಇನ್ನೊಂದು ವೇ ಆಫ್ ಅದೇ ಒಂದು ಇನ್ಕಮ್. ಇನ್ನೊಂದು ಚೂರು ಸ್ಟ್ಯಾಂಡರ್ಡ್ ಆಗಿ ಕಂಟಿನ್ಯೂಸ್ ಆಗಿ ಮಂತ್ಲಿ ಆದರೆ ವರ್ಕ್ಶಾಪ್ಸ್, ಆನ್ಲೈನ್ ವರ್ಕ್ಶಾಪ್ಸ್ ಅಂಡ್ ಆಫ್ಲೈನ್ ವರ್ಕ್ಶಾಪ್ಸ್ ಮಾಡುದು. ಇಲ್ಲಿ ಈಗ ಪುತ್ತೂರ್ಲಿ ನನಗೆ ಆಫ್ಲೈನ್ ವರ್ಕ್ಶಾಪ್ಸ್ ಮಾಡ್ಲಿಕ್ಕೆ ಚೂರು ಕಷ್ಟ ಇತ್ತು, ಬಿಕಾಸ್ ಇಲ್ಲಿ ಆ ಕಲ್ಚರ್ ಇಲ್ಲೇ
ವರ್ಕ್ಶಾಪ್ ಕಲ್ಚರ್ ಕೆಫೆ ಕಲ್ಚರ್ ಹೇಳಿ ಇಲ್ಲೇ ಇತ್ತು. ಸೊ ಬಿಗರ್ ಸಿಟೀಸ್ ಈಗ ಬೆಂಗಳೂರಲ್ಲಿ ಆಗಲಿ ಮಂಗಳೂರಲ್ಲಿ ಆಗಲಿ ಇಲ್ಲ ಯಾವ್ದು ದೊಡ್ಡ ಸಿಟೀಸ್ ಅಲ್ಲಿ ಇದ್ದಾರೆ ಇಟ್ಸ್ ಗ್ರೇಟ್ ಆಪರ್ಚುನಿಟಿ ಟು ಡೂ ಎಂತ ಪರ್ಸನ್ ಇನ್ ಪರ್ಸನ್ ವರ್ಕ್ಶಾಪ್ಸ್. ಅದು ಆಯ್ತು ಅಂಡ್ ಕಾರ್ಪೊರೇಟ್ ವರ್ಕ್ಶಾಪ್ಸ್ ಮಾಡ್ಲಾಕು. ಈ ಕೆಲವು ಆಫೀಸಸ್ ಅಲ್ಲಿ ಅವರದ್ದು ಹಾಗೆ ಎಂತಾದ್ರು ಕೆಲವು ಡೇಸ್ ಇರ್ತು ಬೇರೆ ಅವು ಹಿಂಗೆ ಯಾರು ಆರ್ಟಿಸ್ಟ್ ನ ತಿಳಿ ವರ್ಕ್ಶಾಪ್ಸ್ ಮಾಡಕು ಅಂತದ್ದು ಇತ್ತು. ಸೊ ದಟ್ ಇಸ್ ಒನ್ ವೇ. ಇನ್ನೊಂದು ಸ್ಟಾಲ್ಸ್ ಮಾಡಬಹುದು. ಹಿಂಗಿಪ್ಪ ಎಂತ ಈವೆಂಟ್ಸ್ ಇಲ್ಲಿ ಅಥವಾ ಎಕ್ಸಿಬಿಷನ್ಸ್ ಇಲ್ಲೆಲ್ಲ ಸ್ಟಾಲ್ಸ್ ಮಾಡಬಹುದಕ್ಕು ವೇರ್ ಯು ಕ್ರಿಯೇಟ್ ಅದೇ ಅಂತ ಹೇಳಿದಂಗೆ ಮರ್ಚೆಂಡೈಸ್ ಆಗಲಿ ಸಣ್ಣ ಆರ್ಟ್ ವರ್ಕ್ಸ್ ದೊಡ್ಡ ಆರ್ಟ್ ವರ್ಕ್ಸ್ ಎಲ್ಲ ರೇಂಜಿನ ಆರ್ಟ್ ವರ್ಕ್ಸ್ ಮಾಡಿ ಅಲ್ಲಿ ಪರ್ಸನಲಿ ಮೀಟ್ ಅಪ್ ಅಲ್ಲ ಅವತ್ತು ಜನಗಳ ಅಂಡ್ ಗುರ್ತ ಮಾಡಿಕೊಂಡು ಹಾಗೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡ್ತಾರೆ. ಸೊ ಅದು ಇನ್ನೊಂದು ವೇ. ಮತ್ತೆ ಇನ್ನೊಂದು ಈಗ ನಾನು ಹೇಳಿದಂಗೆ ವಾಲ್ ಮ್ಯೂರಲ್ಸ್. ಸೊ ವಾಲ್ ಪೇಂಟಿಂಗ್ ಪ್ರಾಜೆಕ್ಟ್ಸ್ ಹೊಡ್ ಒಂದ್ 5 ಇಲ್ಲದ್ರೆ ಅದು ಹಾಗೆ ಎಂತಾರು ಒಂದು ಆಪ್ಷನ್ ಬೇಕು. ಬಟ್ ಅದೇ ಯಾವತ್ತು ಆರ್ಟ್ ಮಾಡ್ತಾರೆ ಮಲ್ಟಿಪಲ್ ಸ್ಟ್ರೀಮ್ಸ್ ಮಾಡಿಕೊಳ್ಳಕ್ ಹೌದು, ಮಲ್ಟಿಪಲ್ ಆಪ್ಷನ್ಸ್ ಮಾಡಿಕೊಳ್ಳಕ್ ಹೌದು. ಹಿಂಗಿದ್ದು ಅದೇ ಕಂಟಿನ್ಯೂಸ್ ಫುಲ್ ಟೈಮ್ ಅದಕ್ಕೆ ಡೆಡಿಕೇಟ್ ಮಾಡಿದರೆ ಇಟ್ ಇಸ್ ಪಾಸಿಬಲ್. ಅದೇ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಬಿಲ್ಡ್. ಸೊ ಅಲ್ಲಿವರೆಗೆ ಒಂದೇ ಸತಿ ಜಾಬ್ ಬಿಟ್ಟು ಮಾಡುದು ಐ ವುಡಂಟ್ ಸಜೆಸ್ಟ್ ಯಾರಿಗೂ. ಹಿಂಗೆ ಒಂದು ಸ್ಟೇಬಲ್ ಇನ್ಕಮ್ ಮಾಡಿಕೊಂಡು ಇದರ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ ಇದು ಡೆವಲಪ್ ಅಪ್ಪಲ್ಲೇ ಶುರು ಅಪ್ಪಾಗ ಯು ಕ್ಯಾನ್ ಮೇ ಬಿ ಡೂ ಇಟ್ ಫುಲ್ ಟೈಮ್. ಮತ್ತೆ ಅದೇ ಮೇನ್ಲಿ ಆರ್ಟಿಸ್ಟ್ ಅಪ್ಪದ್ರಲ್ಲಿ ಆರ್ಟ್ ಇಲ್ಲಿ ಹುಷಾರಿಪ್ಪದ್ರಿಂದ ಹೆಚ್ಚು ಸೇಲ್ಸ್ ಅಂಡ್ ಎಂತ ಮಾರ್ಕೆಟಿಂಗ್ ಇಲ್ಲಿ ಹುಷಾರಿರಕ್ಕೆ ಅನ್ಸುತ್ತೆ. ಸೊ ಬರೀ ಆರ್ಟ್ ಇಲ್ಲಿ ಹುಷಾರಿದ್ದರೆ ಸಾಕಾಗ್ತಿಲ್ಲ. ಅಂಡ್ ಸೋಷಿಯಲೈಸ್ ಮಾಡಬೇಕು, ಜನಗಳ ಮೀಟ್ ಆಯ್ಕು. ನಾನು ಸುಮಾರು ವರ್ಷ ಬರೀ ಇನ್ಸ್ಟಾಗ್ರಾಮ್ ನ ಥ್ರೂವೇ ಮಾಡಿಕೊಂಡಿದ್ದೆ. ಬಟ್ ಅದು ಒಂದು ಪಾಯಿಂಟ್ನವರೆಗೆ ಓಕೆ ಆಯ್ತು. ಬಟ್ ಜನಗಳ ಮೀಟ್ ಆಗತ್ತಾರೆ ಅವಕ್ಕೆ ಯಾವತ್ತದೇ ಪರ್ಸನಲಿ ಗೊತ್ತಾಗ್ತಿಲ್ಲ ಹಿಂಗೆ ಮಾಡ್ತಾ ಇದ್ದಾವ ಯಾರ ಬಳಿ ಗೊತ್ತಾಗ್ತಿಲ್ಲ. ಸೊ ಹಾಂಗಿಪ್ಪ ಕನೆಕ್ಷನ್ಸ್ ಅಂಡ್ ಈ ಮೀಟ್ ಅಪ್ಸ್ ನಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿಕೊಂಡೇ ಇರಕಾಯ್ತು ಹೇಳಿ ಒಂದು. ಅದೇ ಸೇಲ್ಸ್ ಇಲ್ಲಿ ಹುಷಾರಿರಬೇಕು, ಮಾರ್ಕೆಟಿಂಗ್ ಮಾಡ್ಲೆ ಮೇನ್ ಅದರ್ಲೆ ಇನ್ಕಮ್ ಮೇನ್ ಬಪ್ಪದುದೇ ಹಾಗೆ. ಒಬ್ಬ ಆರ್ಟಿಸ್ಟ್ ಈವನ್ ಇಫ್ ದಟ್ ಆರ್ಟಿಸ್ಟ್ ಇಸ್ ನಾಟ್ ಗುಡ್ ಎನಫ್ ಇನ್ ದಿಯರ್ ವರ್ಕ್, ಅವ್ ಮಾರ್ಕೆಟಿಂಗ್ ಇಲ್ಲಿ ಹುಷಾರಿದ್ದಾರೆ ದೇ ಕ್ಯಾನ್ ಡೂ ಸೋ ಮಚ್ ಬೆಟರ್. ಸೊ ಮೇನ್ ಇನ್ಕಮ್ ಬರಕಾದ್ರೆ ಮಾರ್ಕೆಟಿಂಗ್ ಇಲ್ಲಿ ಹುಷಾರಿದೆ ಹಂಗೆ. ಸೊ ಇಷ್ಟು ಆಪ್ಷನ್ಸ್ ಗಳ ಮಾಡಿಕೊಂಡ್ರೆ ಅವಕ್ಕೆ ಒಂದು ಇಂಡಿವಿಜುವಲ್ ಆಗಿ ಇನ್ಕಮಿನ ಇದು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಅಪ್ ಅದೇ ಒಂದಲ್ಲದ್ರೆ ಇನ್ನೊಂದು ಹೇಳಿ ಎಂತಾದ್ರೂ ಒಂದು ಬಟ್ ಟ್ರೈ ಮಾಡಿಕೊಂಡೇ ಇರಬೇಕು, ಜನಗಳ ಅಪ್ರೋಚ್ ಮಾಡಿಕೊಂಡೇ ಇರಬೇಕು. ಸೊ ದಿಸ್ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಇಟ್. ಸೊ ಈಗ ಒಬ್ಬಂಗೆ ಗೊತ್ತಿದ್ದು ಜಾಬ್ ಇಲ್ಲದಪ್ಪಾಗ ಒಂದು ಜಾಬ್ ಹುಡುಕುದು ಎಷ್ಟು ಕಷ್ಟದ ವಿಷಯ ಹೇಳಿ. ಏನೋ ಎಷ್ಟು ಜನಕ್ಕೆ CV ಕಳ್ಸಬೇಕು, ರೆಸ್ಯೂಮೆ ಕಳ್ಸಬೇಕು, ಎಷ್ಟು ಜನರ ಹತ್ರ ಇಂಟರ್ವ್ಯೂ ಮಾಡಬೇಕು, ಎಷ್ಟು ಕಂಪನೀಸ್ ಅಂತ ಇಂಟರ್ವ್ಯೂ ರಿಜೆಕ್ಷನ್ ಮಾಡಬೇಕು. ಬಟ್ ದಟ್ ಇಸ್ ಅ ಒನ್ ಟೈಮ್ ಥಿಂಗ್. ನಿಮಗೆ ಒಂದರಿ ಜಾಬ್ ಸಿಕ್ಕಿದ್ರೆ ಅಟ್ ಲೀಸ್ಟ್ 1-2 years ಹಿಂಗೆಲ್ಲ ಯು ವಿಲ್ ಬಿ ಸ್ಟೇಬಲ್. ಬಟ್ ಆರ್ಟ್ ಹೇಗೆ ಹೇಳಿದ್ರೆ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಸೊ ನನಗೆ ಇನ್ನೊಂದು ಪ್ರಾಜೆಕ್ಟ್ ಸಿಕ್ಕಿದರೆ ನಾಳೆ ಪುನಃ ಇನ್ನೊಂದು ಜನಕ್ಕೆ ಹುಡುಕಬೇಕು. ಸೊ ಇಟ್ಸ್ ಲೈಕ್ ಅ ಫುಲ್ ಟೈಮ್ ಜಾಬ್ ಸರ್ಚಿಂಗ್ ಗೇಮ್ ಹೇಳ. ಅದಕ್ಕೆ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು. ಬಿಕಾಸ್ ಯಾವತ್ತೂ ಅನ್ಸರ್ಟನ್ ಇತ್ತು. ಒಂದು ತಿಂಗಳು ಒಳ್ಳೆ ಪ್ರಾಜೆಕ್ಟ್ಸ್ ಬಂದರೆ ನೆಕ್ಸ್ಟ್ ತಿಂಗಳು ಒಂದೇ ಒಂದು ಪ್ರಾಜೆಕ್ಟ್ಸ್ ಬಾರದಿದೆ ಇಪ್ಪಲಕ್ಕು. ಬಟ್ ಕಂಟಿನ್ಯೂಸ್ ಆಗಿ ಥ್ರೂ ಔಟ್ ಯುವರ್ ಲೈಫ್ ಯು ಶುಡ್ ಬಿ ರೆಡಿ ಟು ಲುಕ್ ಫಾರ್ ಪ್ರಾಜೆಕ್ಟ್ಸ್ ಹೇಳಿ. ಜಾಬ್ ಹಂಟಿಂಗ್ ಫೇಸ್ ಇಲ್ಲೇ ಇತ್ತು ಯಾವಾಗ್ಲೂ. ಸೊ ಅದೊಂದು ತಲೆಯಲ್ಲಿ ಮಾಡಿಕೊಳ್ಳೆ. ಶಿಖಿ, ನಿಗಳ ಹೆಸರು ಇಡೀ ಪ್ರಚಾರ ಆಗಲಿ ಹೇಳಿ ನನಗೆ ಮನಸ್ಸಿಂದ ಹೇಳ್ತದೆ ಅಂತ ಹೇಳಿದ್ರೆ ಆ ಶಿಖಿ ಹೇಳುವ ಹೆಸರೇ ಯೂನಿಕ್. ಅದ್ರೊಟ್ಟಿಗೆ ನಿಗಳ ಆರ್ಟ್ ನೋಡ್ತಾ ಇರೋದೆ ಕಣ್ತುಂಬಿಗೊಬ್ಬ ಹಂಗಿದ್ದು ಹೇಳಿದ್ರೆ ಅಷ್ಟು ಕಲರ್ಫುಲ್ ಆಗಿತ್ತು. ಸೊ ನಿಗಳ ಆರ್ಟ್ ಎಲ್ಲ ಪ್ರಚಾರ ಆಗಲಿ ಹೇಳಿ ತಿಳಿಸಿದ್ದ. ಇಷ್ಟು ಹೊತ್ತು ನಿಗಳ ಸಮಯ ಕೊಟ್ಟಿದ್ದೀವಿ. ಹಾಗೆ ಇಷ್ಟು ಪೇಶನ್ಸ್ ಇಲ್ಲಿ ಕೂತ್ಕೊಂಡು ಈ ಆರ್ಟ್ ವರ್ಕ್ ಹಿಂಗಿತ್ತು ಹೇಳುವ ಎಕ್ಸ್ಪ್ಲನೇಷನ್ ಗಳನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.